ಓಂ 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 ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತ್ವತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮಶ್ರೀಗುರುಪರ್ಯಂತಾಂ ವಂದೇ ಗುರುಪರಂಪರಾಂ ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಶಿವಾಯ. ಇವತ್ತು 3ನೇ ದಿನದ ಅಷ್ಟವಕ್ರ ಗೀತೆಯ ಈ ಜ್ಞಾನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಃ ಶಿವಾಯ. ನಿನ್ನೆ ನಾವು ನೋಡಿದ್ವಿ ಅಷ್ಟವಕ್ರ ಮಹರ್ಷಿಗಳು ಪ್ರಾರಂಭ ಮಾಡ್ತಾರೆ ಮಾತಾಡಕ್ಕೆ. ಸೊ ಮೊದಲನೆಯ ಸೂತ್ರ ಅವ್ರು ಹೇಳಿದ್ದು ಮುಕ್ತಿ ಮಿಚ್ಚಸಿ ಚೇತ್ತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವ ದಯಾತೋಷ ಸತ್ಯಂ ಪೀಯೂಷ ವದ್ಭಜ. ಇದನ್ನ ಡಿಟೇಲ್ ಆಗಿ ನಿನ್ನೆ ನಾವು ಅದರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡ್ವಿ. ಇವತ್ತು ಮುಂದೆ ಹೋಗೋಣ. 3ನೇ ತತ್ವಗಳ ರಹಸ್ಯ ಅಂತ ಹೇಳ್ತೇವೆ. ನಾವು ಸತ್ಯ ಅಂದ್ರೆ ಯಾವುದನ್ನ ಅನ್ಕೊಂಡಿದೀವಿ? ಸತ್ಯ ಅಂದ್ರೆ ಏನು ಅಂತ ಹೇಳಿ, ಸತ್ಯ ಅಂದ್ರೆ ಯಾವುದೋ ಒಂದು ಘಟನೆಯನ್ನ ನಾವು ಸತ್ಯ ಅನ್ಕೊಳ್ತೀವಿ. ಏನು, ಎಷ್ಟೋ ಸಂಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿದೆ, ಬೇರೆ ಬೇರೆ ಸಂಘಟನೆಗಳು, ಅದನ್ನೇ ಸತ್ಯ ಅಂತ ಅನ್ಕೊಂಡು. ಅಥವಾ ನಾವೇನೋ ತಿಂದಿರ್ತೀವಿ ಮಧ್ಯಾಹ್ನ ಆಹಾರ, ಆ ಒಂದು ಸಂಘಟನೆ, ಒಂದು ಘಟನೆಗಳಿಗೆ ಸಂಬಂಧಪಟ್ಟಿರೋದು ಸತ್ಯ ಅಂತ ಅನ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಆದ್ರೆ ಇಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಸತ್ಯವಂದ್ರೆ ನಿಜವಾದ ಅಸ್ತಿತ್ವ. ಈ ಕ್ಷಣದಲ್ಲಿ ನಮ್ಮ ಸುತ್ತಮುತ್ತಲು ಏನ್ ಅಸ್ತಿತ್ವ ಇದೆಯಲ್ಲ, ಇದೇ ಸತ್ಯ. ಓಕೆ, ಸೊ ಅದ್ರ ಬಗ್ಗೆ ಗುರುಗಳು ಹೇಳ್ಕೊಳ್ತಾ ಹೋಗ್ತಾರೆ. ಓಂ ನಮಃ ಶಿವಾಯ. ನಿನ್ನೆ ನಾವು ನೋಡಿದಂತ 5 ಮುಖ್ಯವಾದ ಪಾಯಿಂಟ್ಸ್ ಏನು? ಒಂದು, ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು, ಕ್ಷಮ. ನೆಕ್ಸ್ಟ್ ಅರ್ಜವ ಅಂದ್ರೆ ಸಿನ್ಸಿಯಾರಿಟಿ, ಪ್ರಾಮಾಣಿಕತೆ. 3ನೇದೇನು? ಕಂಪ್ಯಾಷನ್, ದಯೆ. ಮತ್ತೆ ಕಂಟೆಂಟ್ಮೆಂಟ್, ಸಂತೋಷವಾಗಿರೋದು, ತೃಪ್ತಿಯಿಂದ ಇರೋದು, ಸಂತೋಷವಾಗಿರೋದು. ಮತ್ತೆ ಸತ್ಯದ ಜೊತೆಯಲ್ಲಿರೋದು. ಇವತ್ತು ಇದೆಲ್ಲ ಯಾವಾಗ್ಲಾದ್ರೂ ನಮ್ ಈ ನಿನ್ನೆಯಿಂದ ಇವತ್ತವರೆಗೂ ಈ 5 ಪಾಯಿಂಟ್ಸ್ ಯಾವಾಗನ್ನ ಬಂತ ನಮಗೆ? ಇದನ್ನ ಅಪ್ಲೈ ಮಾಡಕ್ಕೆ ನಾವು ಇದೆಲ್ಲ ಜ್ಞಾಪಕ ಇದೆಯಾ? ಹೋದ್ರೆ ಹೋಗ್ಲಿ, ನಿನ್ನೆ ನಾವೇನು ಡಿಸ್ಕಸ್ ಮಾಡಿದ್ವಿ ಅದೆಲ್ಲ. ನಿಮ್ಮನ್ನ ನೀವು ಕ್ಷಮಿಸ್ಕೊಂಡ್ರ? ಮತ್ತೆ ನಿಮ್ ಸುತ್ತಮುತ್ತಲು ಇರೋರ್ನ ಕ್ಷಮಿಸಕ್ಕಾಯ್ತಾ? ಮತ್ತೆ ನಾವು ಮಾಡಿದ್ ಎಲ್ಲ ಪ್ರಾಮಾಣಿಕವಾಗಿ ಮಾಡಿದ್ವಾ ಅಂತ ಕೇಳ್ತಾ ಇದ್ದಾರೆ ಗುರುಗಳು. ಆರ್ ಯು ಸಿನ್ಸಿಯರ್ ಇನ್ ವಾಟ್ ಯು ಡೂ ಅಂತ. ಓಂ ನಮಃ ಶಿವಾಯ. ಈ ಪರಿಸ್ಥಿತಿಗಳೆಲ್ಲ ನಿನ್ನೆಯಿಂದ ಇವತ್ತವರೆಗೂ ಒಂದಷ್ಟು ಪರಿಸ್ಥಿತಿಗಳು ನಿರ್ಮಾಣ ಆಗಿರುತ್ತೆ. ಗುರುಗಳು ಅದೇ ಹೇಳ್ತಾರೆ, ಏನು ಅಂದ್ರೆ, ಈ ಪರಿಸ್ಥಿತಿಗಳು, ಈ ಜ್ಞಾನವನ್ನ ಉಪಯೋಗ ಮಾಡೋದಕ್ಕೋಸ್ಕರನೇ, ಅಪ್ಲೈ ಮಾಡೋದಕ್ಕೋಸ್ಕರನೇ ಆ ತರದ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ನಿನ್ನೆಯಿಂದ ಇವತ್ತವರೆಗೂ. ನೋಡಿ, ಗಮನಿಸಿದಿರಾ? ನಿನ್ನೆಯಿಂದ ಇವತ್ತವರೆಗೂ ನಾವು ಏನೇನು ಈ 5 ಅಮೃತಗಳು, ಯಾವುದು? ಕ್ಷಮ, ಅರ್ಜವ, ದಯಾ, ತೋಷ, ಸತ್ಯ. ಈ 5ನ್ನ ಅಪ್ಲೈ ಮಾಡೋದಕ್ಕೆ ಯಾವ್ದಾದ್ರು ಅವಕಾಶ ಸಿಗ್ತಾ? ಅಷ್ಟವಕ್ರ ಗೀತೆ ಅಂದ್ರೆ ನಾವು ಇಲ್ಲಿ ಸಾಯಂಕಾಲ ಬಂದು ಕೇಳ್ತೀವಲ್ಲ, ಅಲ್ಲಿಗೆ ಮುಗ್ದೋಗಲ್ಲ ಅಷ್ಟವಕ್ರ ಗೀತೆ. ದಿನಾ ಪೂರ್ತಿ ನಡೀತಾ ಇರ್ತದೆ. 1 ಗಂಟೆ ಅಥವಾ 2 ಗಂಟೆಗೆ ಏನೋ ಒಂದು ಈ ಉಪನ್ಯಾಸ ಕೇಳಿದ ತಕ್ಷಣ, ಅಥವಾ ಏನು ಜ್ಞಾನ ಚರ್ಚೆ ನಡೀತಾ ಇದೆಯಲ್ಲ, ಅಲ್ಲ, ಇದು ಈ ಪ್ರಕ್ರಿಯೆ, ಇದಕ್ಕೆ ಕೊನೆನೇ ಇಲ್ಲ. ಓಕೆ, ಒಬ್ರು ಗುರುಗಳ ಹತ್ರ ಬಂದು ಹೇಳ್ತಾರೆ, ನನಗೆ ತುಂಬಾ ಸೋಮಾರಿತನ ಆಗ್ತಾ ಇದೆ ಗುರುಗಳೇ. ನಾನು ಸ್ನಾನ ಮಾಡುವಾಗ
ಶರೀರದಲ್ಲಿ ಯಾವುದೋ ಒಂದು ಕಡೆ ಮಾತ್ರ ಸೋಪ್ ಹಾಕೊಂಡು ಸ್ನಾನ ಮಾಡ್ತೀನಿ. ಇಷ್ಟು ದಿವಸ ಗಮನಿಸಿರ್ಲಿಲ್ಲ. ಹ ಇವಾಗ ನೀವು ನಿನ್ನೆ ಹೇಳಿದ್ರಲ್ಲ ಪ್ರಾಮಾಣಿಕವಾಗಿರ್ಬೇಕು ಅಂತ, ಅದಕ್ಕೆ ಇವಾಗ ನಾನು ಗಮನಿಸ್ತಾ ಇದ್ದೀನಿ. ಒಂದ್ ದಿವಸ ಕೈಗೆ ಹಾಕೊಳ್ತೀನಿ, ಒಂದ್ ದಿವಸ ಕಾಲ್ಗೆ ಹಾಕೊಳ್ತೀನಿ, ಒಂದ್ ದಿವಸ ಮುಖಕ್ಕೆ ಹಾಕೊಳ್ತೀನಿ. ಏನೋ ನಾನು ಐ ಆಮ್ ನಾಟ್ ಸಿನ್ಸಿಯರ್ ಅಂದ್ರೆ ಅದನ್ನ ಬಂದು ಗುರುಗಳ ಹತ್ರ ಹೇಳ್ಕೊಳ್ತಾರೆ. ಒಂದು ಪೂರ್ತಿ ಶರೀರಕ್ಕೆ ಸ್ನಾನ ಮಾಡೋದಿಲ್ಲ, ಒಂದೊಂದ್ ದಿವಸ ಒಂದೊಂದು ಭಾಗಕ್ಕೆ ಸೋಪ್ ಹಾಕೊಂಡು ಸ್ನಾನ ಮಾಡೋದು. ಇದನ್ನ ಇವತ್ತು ಗಮನಿಸಿದಾರ ಅವ್ರು. ಅಂದ್ರೆ ಏನೋ ಅದನ್ನ ಗಮನಿಸಿರ್ತಾರೆ, ಬಂದು ಗುರುಗಳ ಹತ್ರ ಹೇಳ್ತಾರೆ. ಸೊ ಯಾವುದು ನಾವು ಪ್ರಾಮಾಣಿಕ ಅಲ್ಲ ಅಂತ ಒಪ್ಕೊಳ್ತೀವೋ ಅದು ಕೂಡ ಪ್ರಾಮಾಣಿಕತೆ ಲಕ್ಷಣ. ಇದು ನಾನು ಪ್ರಾಮಾಣಿಕ ಅಲ್ಲ ಅಂತ ಹೇಳ್ತೀವಲ್ಲ, ಅದು ಕೂಡ ಪ್ರಾಮಾಣಿಕ ಲಕ್ಷಣ. ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ತೀರಾ, ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿಲ್ಲ, ಸುಮ್ಮನೆ ಗುರುತಿಸೋದು. ನಾನು ಪ್ರಾಮಾಣಿಕನಲ್ಲ ಅಂತ ಗುರುತಿಸ್ಕೊಳ್ಳೋದು ಕೂಡ ಪ್ರಾಮಾಣಿಕನ ಲಕ್ಷಣ ಆಗ್ತಿರಲ್ಲ. ಅದು ಮಾಡಿದ ತಕ್ಷಣನೇ ನಾವು ಪ್ರಾಮಾಣಿಕರಾಗ್ತೀವಿ ನಾವು. ಅದಕ್ಕೆ ಗುರುಗಳು ಹೇಳ್ತಾರೆ, ಮಾಡುವ ಪ್ರತಿಯೊಂದು ಕೆಲಸ ಅರಿವಿನಿಂದ ಮಾಡುವಂಥದ್ದು. ಪ್ರಾಮಾಣಿಕತೆ ಅಂದ್ರೇನು? ಮಾಡುವ ಪ್ರತಿಯೊಂದು ಕೆಲಸ ಅರಿವಿನಿಂದ ಮಾಡಿದಾಗ ಪ್ರಾಮಾಣಿಕತೆ ಅದೆಷ್ಟೇ ಬರ್ತದೆ. ಆ ಕ್ಷಣದಲ್ಲೇ ಪ್ರಾಮಾಣಿಕತೆ ಬರುತ್ತೆ, ಸಿನ್ಸಿಯಾರಿಟಿಯನ್ನು. ಮತ್ತೆ ನಿಮ್ ಬಗ್ಗೆ ನೀವು ದಯೆಯಿಂದ ಇದ್ರಾ? ನಿನ್ನೆಯಿಂದ ಇವತ್ತುವರೆಗೂ ನಿಮ್ ಸುತ್ತಲೂ ಇರೋರ ಬಗ್ಗೆ ಕಂಪ್ಯಾಷನೇಟ್ ಆಗಿ ಕರುಣೆಯಿಂದ ಇದ್ರಾ? ಅದು ಕೇಳ್ತಾ ಇದ್ದಾರೆ. ಮತ್ತೆ ನಿನ್ನೆಯಿಂದ ಇವತ್ತುವರೆಗೂ ಸಂತೋಷವಾಗಿದ್ರಾ, ತೃಪ್ತಿಯಿಂದ ಇದ್ರಾ? ಇದು ಸುಮ್ಮನೆ ಕೇಳುವುದಕ್ಕೋಸ್ಕರ ಅಲ್ಲ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಎಲ್ಲ ಜ್ಞಾನವನ್ನ ಗುರುಗಳು, ಯಾಕೆಂದ್ರೆ ಅದು ಅಪ್ಲೈ ಮಾಡಿದಾಗ್ಲೇ, ಅದನ್ನ ನಾವು ಜೀವನದಲ್ಲಿ ಉಪಯೋಗಿಸಿದಾಗ್ಲೇ ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಬರೋದು. ಮತ್ತೆ ಸತ್ಯ ಏನು? ಸತ್ಯ ಅಂದ್ರೆ ನಮ್ಮ ಸುತ್ತಲೂ ಎಲ್ಲ ಬದಲಾಗ್ತಾ ಇದೆ, ಗಮನಿಸಕ್ಕಾಯ್ತಾ ನಮ್ಗೆ? ನೋಡಿ ಎಷ್ಟು ನಿನ್ನೆಯಿಂದ ಇವತ್ತುವರೆಗೂ ಎಷ್ಟೋ ಬದಲಾಗ್ತಾ ಇದೆ. ಆರೋಗ್ಯ ನಿನ್ನೆ ಇದ್ದಂಗೆ ಇವತ್ತಿರಲ್ಲ. ಒಂದೊಂದ್ಸರಿ ನಿನ್ನೆ ಇದ್ದಷ್ಟು ಲವಲವಿಕೆ ಇವತ್ತಿರಲ್ಲ. ಒಂದೊಂದ್ಸರಿ ನಿನ್ನೆ ಇದ್ದಷ್ಟು ಉತ್ಸಾಹ ಅಥವಾ ಇದು ಅದಕ್ಕಿಂತ ಜಾಸ್ತಿ ಇರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು. ಯಾವುದು ಬದಲಾಗ್ತಾ ಇದೆ ಇದನ್ನ ಗಮನಿಸಿದ್ರ? ಇದು ಸತ್ಯ. ಮತ್ತೆ ಎಲ್ಲ ಹೋಗ್ತದೆ, ಯಾವುದು ಶಾಶ್ವತವಲ್ಲ. ಎಲ್ಲ ನೋಡಿ, ಈ ಶರೀರ ಬದಲಾಗ್ತಾ ಇದೆ, ಸುತ್ತಲೂ ಪ್ರಪಂಚ ಬದಲಾಗ್ತಾ ಇದೆ, ಪರಿಸ್ಥಿತಿಗಳು ಬದಲಾಗ್ತಾ ಇದೆ, ಎಲ್ಲ ಬದಲಾಗ್ತಾ ಇದೆ ಪ್ರಪಂಚದಲ್ಲಿ. ಯಾವುದು ಒಂದು ಹರಿಯುವ ನದಿಯಲ್ಲಿ ನೀರಿದ್ದಂಗೆ ಎಲ್ಲ ಬದಲಾಗ್ತಾ ಹೋಗ್ತಾ ಇದೆ. ಮನಸ್ಸುಗಳು ಬದಲಾಗ್ತಾ ಇದೆ. ಇಲ್ಲಿ ಒಂದು ಕೆಲವು ದಿವಸಗಳ ಹಿಂದೆ ಕುತ್ಕೊಂಡಾಗ ಏನೋ ಖಾಲಿ ಸ್ಥಳ ಇದ್ದಿದ್ದು ನೀವು ಆಶ್ರಮದಲ್ಲಿ ನೋಡ್ಬೋದು. ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲಿ ಹೊಸ ಬಿಲ್ಡಿಂಗ್ ಒಂದಾಗಿರುತ್ತೆ, ಹೊಸ ಧ್ಯಾನ ಮಂದಿರ ಒಂದಾಗಿರುತ್ತೆ ನೋಡಿ. ಸೊ ಎಲ್ಲ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಅವಾಗ ನಮ್ಮನ್ನು ನಾವು ನೆನಪಿಸ್ಕೊಳ್ಬೇಕಾಗಿರೋದು, ನಾವು ಎಲ್ಲ ಬದಲಾಗ್ತಾ ಇದೆ. ನಿನ್ನೆಯಿಂದ ಇದುವರೆಗೂ ನೋಡಿ, ಗಮನಿಸಿ, ಸುಖಕರವಾದ ಸಂವೇದನೆಗಳು ಆಗಿದೆ ನಮ್ಮಲ್ಲಿ. ಅದೇ ತರ ಅಸಹ್ಯಕರವಾದ, ಅಸುಖಕರವಾದ ಸಂವೇದನೆಗಳು. ಒಂದ್ ಸ್ವಲ್ಪ ಸಂತೋಷವಾಗಿದ್ದೀವಿ, ಒಂದ್ ಸ್ವಲ್ಪ ಯಾವುದೋ ಒಂದು ಹತಾಶೆ, ಏನೋ ಬೇಸರ, ಈ ತರದ ಭಾವನೆಗಳು ಬಂದು ಹೋಗಿದೆ ಎಲ್ಲ. ಆದ್ರೆ ಬಂದು ಯಾವುದು ನಿಂತ್ಕೊಂಡಿಲ್ಲ ಪರ್ಮನೆಂಟ್ ಆಗಿ, ಅದೆಷ್ಟಕ್ಕದು ಬಂದು ಹೋಗ್ತಾ ಇದೆ. ಇದನ್ನ ಗಮನಿಸಿದ್ರ ನಿನ್ನೆಯಿಂದ ಇದುವರೆಗೂ? ಇದೇ ಸತ್ಯ. ಎಲ್ಲ ಬದಲಾಗ್ತಾ ಇದೆ. ಗೊತ್ತಾಗ್ತಾ ಇದೆ? ಎಲ್ಲ ಬದಲಾಗ್ತಾ ಇದೆ. ಆದ್ರೆ ಬದಲಾಗದೇ ಇರೋದು ಒಂದಿದೆ ಒಳಗಡೆ. ಬದಲಾಗದೇ ಇರುವಂತಹ ಒಂದು ತತ್ವ ನಮ್ಮೊಳಗಡೆ ಇದೆ. ಎಲ್ಲ ಅದು ಯಾವುದು ಅಂದ್ರೆ, ಆ ಒಳಗಡೆ ನಾನು ಅನ್ನೋದು. ನಾನು ಅಂದ್ರೆ ಅಹಂಕಾರ ಅಲ್ಲ. ಇವಾಗ ನೋಡಿ, ನಾವು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ 7 ಲೆವೆಲ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುವಿಕೆಯ 7 ಸ್ತರಗಳಲ್ಲಿ ಶರೀರ, ಉಸಿರಾಟ, ಮನಸ್ಸು, ಬುದ್ಧಿ, ಜ್ಞಾಪಕ, ಅಹಂಕಾರ, ಆತ್ಮ ಅಂತಿದೆ ಅಲ್ಲ. ಅಹಂಕಾರ ಅಲ್ಲ, 7ನೇದು ಒಂದು ಚೈತನ್ಯ ಇದೆ. ಆತ್ಮ ಅಂತ ನಾವೇನು ಹೇಳ್ತೀವಿ, ಚೈತನ್ಯ ಅಂತ, ಅದು ನಾನು. ಅದು ಎಲ್ಲವನ್ನ ಗಮನಿಸ್ತಾ ಇದೆ. ಯಾವುದು ಬದಲಾಗ್ತಾ ಇದೆ ಅದೆಲ್ಲವನ್ನ ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದೆ ಅದೆಲ್ಲವನ್ನ. ಅದೇ ಹೇಳೋದು. ಅದಕ್ಕೆ ತ್ರಿಕಾಲ ಬಾಧಿತ ಸತ್ಯ ಅಂದ್ರೆ ಏನು ಅಂದ್ರೆ, ಎಲ್ಲ ಬದಲಾಗ್ತಾ ಇದೆ. ಇದನ್ನ ಎಲ್ಲವನ್ನ ಬದಲಾಗ್ತಾ ಇರೋದನ್ನ ಯಾವುದೋ ಒಂದು ನೋಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸರಳವಾಗಿ ಹೇಳ್ತಾ ಇದ್ದೀನಿ ಆದಷ್ಟು. ಎಲ್ಲ ಬದಲಾಗ್ತಾ ಇದೆ. ಈ ಬದಲಾಗುವುದನ್ನ ಯಾವುದೋ ಒಂದು ತತ್ವ ನೋಡ್ತಾ ಇದೆ, ಅದು ಸಾಕ್ಷಿ ಭಾವದಿಂದ ನೋಡ್ತಾ ಇದೆ.
ಆ ತತ್ವ ನಿನ್ನೇನೂ ಇತ್ತು, ಇವತ್ತು ಇದೆ, ನಾಳೆನೂ ಇದೆ. ಸತ್ಯ ಅಂದ್ರೆ ಏನು? ನಿನ್ನೇನೂ ಇತ್ತು, ಇವತ್ತು ಇದೆ, ನಾಳೆನೂ ಇದೆ. ಯಾವುದು ಸತ್ಯ ಅಲ್ಲ? ನಿನ್ನೆ ಇಲ್ಲ, ಇವತ್ತಿದೆ, ನಾಳೆ ಇಲ್ಲ. ಇವಾಗ ಶರೀರ 30-40, ನಮ್ಗೆ ಇವಾಗ 50-60 ವರ್ಷ ವಯಸ್ಸಾಗಿದೆ ಅನ್ಕೊಳ್ಳಿ. 50 ವರ್ಷದಿಂದ ಶರೀರ ಇತ್ತಾ? ಇಲ್ಲ. ಇವಾಗ ಶರೀರ ಬಂದಿದೆ. ಇನ್ನೊಂದು 20 ವರ್ಷ ಆದ್ಮೇಲೆ ಶರೀರ ಇರುತ್ತಾ? ಇಲ್ಲ. ಅವಾಗ ಇದನ್ನ ಸತ್ಯ ಅಂತ ಹೇಳಕ್ಕಾಗತ್ತಾ? ಅಲ್ಲ. ಆದರೆ ಶರೀರದೊಳಗಡೆ ಒಂದು ಚೈತನ್ಯ ಅಂತ ಒಂದಿದೆ. ಅದು ಈ ಶರೀರದ ಒಳಗಡೆ, ಶರೀರ ಬರಕ್ಕಿಂತ ಮುಂಚೆನೂ ಇತ್ತು, ಇವಾಗ ಶರೀರದ ಒಳಗಡೆ ಇದೆ, ನಾಳೆ ಈ ಶರೀರ ಬಿಟ್ಟ ಮೇಲೆ ಕೂಡ ಅದು ಚೈತನ್ಯ ಇದ್ದೇ ಇರುತ್ತೆ. ಅದಕ್ಕೆ ಆತ್ಮ ಅಂತ ಕರೀತಾರೆ, ಚೈತನ್ಯ ಅಂತ, ಕಾನ್ಶಿಯಸ್ನೆಸ್ ಅಂತ ಕರೀತಾರೆ. ಅದಿದೆ ಅದು. ಅದಕ್ಕೆ ಗುರುಗಳು ಇನ್ನೊಂದು ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, ಸಮುದ್ರದ ದಂಡೆಯಲ್ಲಿ ನಿಂತ್ಕೊಂಡಾಗ ಸಮುದ್ರದ ಅಲೆಗಳು ಬಂದು ಕಾಲಿಗೆ ಹೊಡೆಯತ್ತೆ. ಅದು ಹೊಡೆದ್ಬಿಟ್ಟು ಹೋಗುವಾಗ ಕಾಲಿನ ಕೆಳಗೆ ಒಂದಷ್ಟು ಮಣ್ಣನ್ನು ತಗೊಂಡೋಗ್ಬಿಡುತ್ತೆ. ಪ್ರತಿ ಸರಿ ಗಮನಿಸಿದಿರಾ ಇದನ್ನ? ಪ್ರತಿ ಸರಿ ಸಮುದ್ರದ ದಂಡೆಯಲ್ಲಿ ನಿಂತ್ಕೊಂಡಾಗ ಆ ಒಂದು ಸಮುದ್ರ ದಡದಲ್ಲಿ ಅಲೆಗಳು ಬಂದು ಕಾಲ ಕೆಳಗೆ ಆ ಮಣ್ಣನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಪಾದಗಳಿಗೆ ಏನಾದ್ರೂ ಆಗತ್ತಾ? ಏನಾಗೋದಿಲ್ಲ. ಮಣ್ಣು ಮಾತ್ರ ಅದು ಹೇಳ್ಕೊಂಡು ಹೋಗ್ಬಿಡ್ತಾ ಇದೆ. ಅದೇ ತರ ಸಮಯ ಕೂಡ ನಮ್ಮ ಜೀವನದಲ್ಲಿ ಎಷ್ಟು ಏನೇನೋ ನಮ್ಮ ಜೀವನದಲ್ಲಿ ಬರುತ್ತೆ, ಹೋಗುತ್ತೆ, ಆದ್ರೆ ಒಳಗಡೆ ಇರುವ ಚೈತನ್ಯಕ್ಕೆ ಏನೂ ಆಗ್ತಾ ಇಲ್ಲ. ಯಾವುದೇ ರೀತಿಯ ಅದನ್ನ ಸ್ಪರ್ಶಿಸಕ್ ಕೂಡ ಆಗ್ತಾ ಇಲ್ಲ. ಸೊ ಇದೇ ನಿಜವಾದ ಸತ್ಯ. ಯಾವುದು ಏನೂ ಆಗದೇ ಇರುವಂತಹ ಒಂದು ಶಕ್ತಿ ನಮ್ಮ ಒಳಗಡೆ ಇದೆಯಲ್ಲ, ಅದೇ ನಿಜವಾದ ಸತ್ಯ. ಇದನ್ನ ಯಾರು ಅರ್ಥಕೊಳ್ತಾರಲ್ಲ, ಇದನ್ನ ಯಾರು ಸ್ವೀಕಾರ ಮಾಡಿ ಮುಂದಕ್ಕೆ ಹೋಗ್ತಾರಲ್ಲ, ಅವರೇ ನಿಜವಾದ ಸಾಧಕರು. ಸಾಧನೆ ಅಂದ್ರೆ ಏನು? ಒಳಗಡೆ ಇರುವ ಆ ಚೈತನ್ಯದ ಕಡೆಗೆ ಪ್ರಯಾಣ. ಅರ್ಥ ಆಗ್ತಾ ಇದೆಯಲ್ಲ? ಒಳಗಡೆ ಇರುವ ಆ ಚೈತನ್ಯದ ಕಡೆಗೆ ಪ್ರಯಾಣ, ಅದನ್ನ ಸಾಧನೆ ಅದಕ್ಕೋಸ್ಕರ ಬುದ್ಧ ಭಗವಾನ್ರು ಏನ್ ಮಾಡಿದ್ರು ಅಂದ್ರೆ, ತಮ್ಮ ಶಿಷ್ಯರಿಗೆಲ್ಲ ಕೈಗೆ ಭಿಕ್ಷಾ ಪಾತ್ರೆಯನ್ನು ಕೊಟ್ರು. ಯಾಕೆ ಕೊಟ್ರು ಭಿಕ್ಷಾ ಪಾತ್ರೆ ಅಂದ್ರೆ, ದೊಡ್ಡ ದೊಡ್ಡ ರಾಜಕುಮಾರರೆಲ್ಲ ಇದ್ರು ಅವ್ರ ಶಿಷ್ಯರು, ದೊಡ್ಡ ದೊಡ್ಡ ರಾಜಮನೆತನದವರೆಲ್ಲ ಇದ್ರು ಅವ್ರ ಶಿಷ್ಯರು. ಅವ್ರಿಗೆ ಭಿಕ್ಷಾ ಪಾತ್ರೆ ಕೊಟ್ರು. ಹೋಗಿ ಭಿಕ್ಷೆ ಬೇಡ್ಕೊಂಡ್ ಬಾ ಹೋಗಿ. ಕೈ ಹಿಂಗ್ ಚಾಚಿದಾಗ ಒಳಗಡೆ ಅಹಂಕಾರ ಎಲ್ಲ ಪುಡಿ ಆಗೋಗ್ಬಿಡುತ್ತೆ. ಭಿಕ್ಷೆ ಬೇಡೋದು ಅಷ್ಟು ಸಾಮಾನ್ಯ ಅಲ್ಲ. ಕೈ ಚಾಚಿ ಭಿಕ್ಷೆ ಬೇಡದಾಗ ಅಹಂಕಾರ ಎಲ್ಲೋಯ್ತು, ಎಲ್ಲ ಕರಗೋಗ್ಬಿಡುತ್ತೆ. ಅವಾಗ ಪೂರ್ತಿ ನಮಗೆ ಗೊತ್ತಿಲ್ಲದೆ ಪ್ರಪಂಚವನ್ನ ನಡೆಸ್ತಾ ಇರುವ ಒಂದು ಶಕ್ತಿ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಶುರು ಮಾಡ್ತೀವಿ. ಯಾರು ಕೊಡ್ತಾರೋ ಇಲ್ವೋ ಭಿಕ್ಷೆ ಗೊತ್ತಿಲ್ಲ. ಮನೇಲಿ ಕೊಡ್ಬೋದು, ಇನ್ನೊಂದು ಮನೆಯಲ್ಲಿ ಕೊಡದಿರ ಇರ್ಬೋದು, ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ಬೋದು. ಸೊ ಅವಾಗ ನಾವೇನ್ ಮಾಡ್ತೀವಿ? ಕಣ್ಣಿಗೆ ಕಾಣಿಸದೇ ಇರುವಂತ ಒಂದು ಶಕ್ತಿ ಈ ಪ್ರಪಂಚವನ್ನೆಲ್ಲ ನಡೆಸ್ತಾ ಇದೆ. ನಮಗೆ ಆಹಾರ ಕೊಡ್ತಾ ಇರೋದು ಯಾರೋ ಇದಲ್ಲ, ಒಂದು ಶಕ್ತಿ ನಮಗೆ ಸಮಯಕ್ಕೆ ಆಹಾರವನ್ನು ಕೊಡ್ತಾ ಇದೆ. ಯಾವುದೋ ರೂಪದಲ್ಲಿ ಬಂದು ಕೊಡ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಯಾವುದೋ ಒಂದು ಶಕ್ತಿ ನಮಗೆ ಸಮಯಕ್ಕೆ ಆಹಾರವನ್ನು ಒದಗಿಸ್ತಾ ಇದೆ. ಓಕೆ, ಅದೇ ಶಕ್ತಿ ನಮಗೆ ಆರೋಗ್ಯವನ್ನು ಕೊಡ್ತಾ ಇದೆ. ಮೆಡಿಸಿನ್ ತಗೊಂಡಷ್ಟು ಮಾತ್ರಕ್ಕೆ ಎಷ್ಟೋ ಜನಕ್ಕೆ ಗುಣ ಆಗೋದಿಲ್ಲ. ಆ ಒಳಗಡೆ ಹೀಲ್ ಮಾಡುತ್ತೆ ನೋಡಿ, ಆ ಶಕ್ತಿ ಯಾವುದೋ ಒಂದು ಕಣ್ಣಿಗೆ ಕಾಣಿಸದೇ ಇರುವಂತ ಶಕ್ತಿ ನಡೆಸ್ತಾ ಇದೆ. ನಮಗೇನು ಬೇಕು ಬೇಡಗಳನ್ನೆಲ್ಲ ಆ ಶಕ್ತಿ ನೋಡ್ಕೊಳ್ತಾ ಇದೆ. ನಮ್ಮ ಜೀವನದಲ್ಲಿ ಏನೇನು ಬೇಕು ಬೇಡ ಇದೆಯಲ್ಲ, ಅದೆಲ್ಲವ ಆ ಶಕ್ತಿ ನಮ್ಮನ್ನು ನೋಡ್ಕೊಳ್ತಾ ಇದೆ. ಈ ಕಣ್ಣಿಗೆ ಕಾಣಿಸದೇ ಇರುವಂತಹ ಶಕ್ತಿ ನಮ್ಮನ್ನ ಅತ್ಯಂತ ಪ್ರೀತಿಸ್ತಾ ಇದೆ. ಶಕ್ತಿ ಇವಾಗ ನೋಡಿ, ಮಳೆ ಬರುತ್ತೆ, ಯಾವ ಶಕ್ತಿಯಿಂದ ಮಳೆ ಬರುತ್ತಾ ಇದೆ? ಒಂದೇ ಒಂದು ಬೀಜ ಭೂಮಿಯಲ್ಲಿ ಹಾಕಿದ್ರೆ ಎಷ್ಟು ಬೆಳೆ ಬೆಳೆಯುತ್ತೆ. ಆ ಶಕ್ತಿ ನಮ್ಮ ಮೇಲೆ ಪ್ರೀತಿ ಇರೋದ್ರಿಂದಲೇ ಆ ಬೆಳೆ ಬೆಳೆದು ನಮ್ಮೆಲ್ಲ ಹಸಿವನ್ನ ನೀಗಿಸ್ತಾ ಇದೆ. ಗಾಳಿ ಬೀಸ್ತಾ ಇದೆ, ಅದು ಆ ಶಕ್ತಿಯ ಪ್ರಭಾವದಿಂದಾನೇ ಆಗ್ತಾ ಇರೋದು. ಎಷ್ಟು ಪ್ರೀತಿ ಇದ್ರೆ ನಮ್ಮ ಮೇಲೆ ಇದೆಲ್ಲ ಮಾಡ್ತಾ ಇರ್ಬೇಕು ಆ ಶಕ್ತಿ. ಇದನ್ನ ನಾವು ಯಾವಾಗ ಜ್ಞಾಪಕ ಮಾಡ್ಕೊಳ್ತೀವೋ ಅವಾಗ ನಮ್ಮ ಜೀವನದಲ್ಲಿ ನಾವು ಸಾತ್ವಿಕರಾಗ್ಬಿಡ್ತೀವಿ. ಅಂದ್ರೆ ಒಂದು ಜೀವನದ ಬಗ್ಗೆ ನೋಡುವಂತ ದೃಷ್ಟಿ ಬದಲಾಗ್ಬಿಡುತ್ತೆ. ಓಕೆ, ಅವಾಗ ಜೀವನದಲ್ಲಿ ಕೊರತೆ ಅನ್ನೋದು ಇರೋದಿಲ್ಲ. ಯಾವುದೋ ಒಂದು ಶಕ್ತಿ ನನ್ನ ನೋಡ್ತಾ ಇದೆಯಪ್ಪ, ಆ ಒಂದು ನಂಬಿಕೆ ಇಲ್ಲ, ಅದೇ ನಿಜ ಅಲ್ವಾ? ನೋಡಿ,
ಸೊ ಯಾವಾಗ ಆ ಶಕ್ತಿಯ ಮೇಲೆ ಆ ನಂಬಿಕೆ ಬಂದಾಗ, ಆ ಶಕ್ತಿ ನನ್ನ ನೋಡ್ಕೊಳ್ತಾ ಇದೆ, ಕಣ್ಣಿಗೆ ಕಾಣಿಸದೇ ಇರುವಂತದ್ದು, ಅದ್ರ ಮೇಲೆ ಪೂರ್ತಿ ಭಾರ ಆಗ್ಬಿಡೋದು, ಲೆಟ್ಟಿಂಗ್ ಗೋ ಪೂರ್ತಿ. ಆ ಶಕ್ತಿ ನೋಡ್ಕೊಳ್ತಾ ಇದೆ ನಮ್ಮನ್ನ, ಎಷ್ಟು ಧೈರ್ಯ ಕೊಡುತ್ತೆ ನೋಡಿ ಅದು. ಓಕೆ, ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಾವು ದೊಡ್ಡ ದೊಡ್ಡ ವಿಷಯಗಳನ್ನ ಇಟ್ಕೊಳ್ಳೋದಿಲ್ಲ, ಸಣ್ಣ ಸಣ್ಣ ವಿಷಯ ಇಟ್ಕೊಂಡು ಒದ್ದಾಡ್ತೀವಿ ನಾವು. ಕೈಯಲ್ಲಿ ಬೇಡದಿರಂತ ಯಾವುದೋ ಒಣಗೋಗಿರೋ ಕಸ ಇಟ್ಕೊಂಡು ಒದ್ದಾಡ್ತೀವಿ, ಅದು ಏನಕ್ಕೂ ಪ್ರಯೋಜನ ಇರೋದಿಲ್ಲ, ಅದನ್ನ ಇಟ್ಕೊಂಡು ಒದ್ದಾಡ್ತೀವಿ. ಇಲ್ಲಿ ಬೇಕಾಗಿರೋದೇನೋ, ಎಲ್ಲ ಒಂದು ಕಣ್ಣಿಗೆ ಕಾಣಿಸದೇ ಇರುವಂತ ಒಂದು ಶಕ್ತಿ ಇದೆ, ಅದ್ ನನ್ನ ನೋಡ್ಕೊಳ್ಳುತ್ತೆ. ಆ ಒಂದು ಲೆಟ್ಟಿಂಗ್ ಗೋ, ಅದ್ ನೋಡ್ಕೊಳ್ಳುತ್ತೆ, ಒಂದು ನಂಬಿಕೆ. ಇದೇ ಅಮೃತ. ಲೆಟ್ಟಿಂಗ್ ಗೋ ಇದೆಯಲ್ಲ ಅಂದ್ರೆ ಏನು, ನೋಡ್ಕೊಳ್ಳುತ್ತೆ, ಅದೊಂದು ಧೈರ್ಯ, ಅದೊಂದು ನಂಬಿಕೆ ಅದರ ಮೇಲೆ. ಇದಕ್ಕೆ ಏನು ಎಕ್ಸ್ಟ್ರಾ ಎಫರ್ಟ್ ಆಗ್ಬೇಕಾಗಿಲ್ಲ, ಎಚ್ಚೆತ್ಕೊಂಡ್ರೆ ಸಾಕು. ಪ್ರತಿ ದಿವಸ ನನಗೆ ಉಸಿರು ಒಳಗೋಗ್ತಾ ಇದೆ, ಆಚೆ ಬರ್ತಾ ಇದೆ, ನಂದೇನ ಎಫರ್ಟ್ ಇದೆಯಾ? ಇಲ್ಲ. ಆಹಾರ ತಗೊಳ್ತಾ ಇದ್ದೀನಿ, ಜೀರ್ಣ ಮಾಡಕ್ಕೆ ನಾನೇನ ಎಫರ್ಟ್ ಮಾಡ್ತಾ ಇದ್ದೀನಾ? ಏನೋ ಪ್ರಯತ್ನ ಮಾಡ್ತಾ ಇದ್ದೀನಾ? ಇಲ್ಲ. ತಗೊಂಡಂತ ಆಹಾರ ಆಚೆ ಬರ್ತಾ ಇದೆ, ಅದಕ್ಕೇನ ಎಫರ್ಟ್ ಆಗ್ತಾ ಇದ್ದೀನಾ? ಇಲ್ಲ. ಕೇಳಿಸ್ಕೊಳ್ತಾ ಇದ್ದೀನಿ, ಇದಕ್ಕೆ ಯಾವ ಶಕ್ತಿ ನನಗೆ ಮಾಡ್ತಾ ಇದೆ? ನೋಡ್ತಾ ಇದ್ದೀನಿ, ನಡೀತಾ ಇದ್ದೀನಿ, ಆಲೋಚನೆ ಮಾಡ್ತಾ ಇದ್ದೀನಿ, ಇದಕ್ಕೆ ಯಾವುದೋ ಒಂದು ಶಕ್ತಿ ಇದನ್ನ ನಡೆಸ್ತಾ ಇದೆಯಲ್ಲ ನನ್ನನ್ನ. ಓ, ನನ್ನನ್ನು ಯಾವುದೋ ಒಂದು ಶಕ್ತಿ ಕಾಪಾಡ್ತಾ ಇದೆ. ಇದನ್ನ ನೆನ್ಸ್ಕೊಂಡ ತಕ್ಷಣನೇ ಒಂದು ಒಳಗಡೆ ಒಂದು ಧೈರ್ಯ ಬಂದು, ಅರ್ಥ ಆಗ್ತಾ ಇದೆ. ಸೊ ಅಷ್ಟಾವಕ್ರ ಮಹರ್ಷಿಗಳು ಆ ಕ್ಷಣದಲ್ಲಿ ಓ ಅದಿದೆ ಅಂತ ಒಂದು ಲೆಟ್ಟಿಂಗು ನೋಡ್ಕೊಳ್ಳುತ್ತೆ ಅದು. ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳ ಮುಂದಿನ ಸೂತ್ರ ಹೇಳ್ತಾರೆ, ಅದಕ್ಕೆ ಬೇಕಾಗಿರೋದೇನು? ಎದ್ದು ಕೂತ್ಕೊಬೇಕಷ್ಟೇ, ಎಚ್ಚೆತ್ಕೊಬೇಕಷ್ಟೇ. ಇದೆಲ್ಲ ನಡೀತಾ ಇದೆ ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತ ಒಂದು ಶಕ್ತಿ ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ಮುಂದಿನ ಸೂತ್ರ ಶ್ಲೋಕ ಯಾವ್ದು ಹೇಳ್ತಾರೆ? ನ ಪೃಥ್ವಿ ನ ಜಲಂ ನಾಗ್ನಿರ್ ನವಾಯುರ್ದ್ಯೋರ್ ನವಾಭವ ಯೇಷಾಂ ಸಾಕ್ಷಿಣಮಾತ್ಮಾನಂ ಚಿದ್ರೂಪಂ ವಿದ್ಯೆ ಮುಕ್ತಯೇ. ಏನಪ್ಪಾ ಇದರ ಅರ್ಥ ಅಂದ್ರೆ, ಪೃಥ್ವಿ, ನೀರು, ಜಲ, ವಾಯು, ಆಕಾಶ, ಇದ್ಯಾವುದು ನಾವಲ್ಲ. ಇವೆಲ್ಲವನ್ನ ಸಾಕ್ಷಿಯ ಭಾವದಿಂದ ಗಮನಿಸ್ತಾ ಇದ್ದೀನಿ. ನಾನು ಪೃಥ್ವಿ ಅಲ್ಲ, ನೀರಲ್ಲ, ಬೆಂಕಿಯಲ್ಲ, ಗಾಳಿಯಲ್ಲ, ಅಥವಾ ಆಕಾಶವಲ್ಲ. ಇವೆಲ್ಲವನ್ನ ಸಾಕ್ಷಿಭೂತವಾದ ಆತ್ಮತತ್ವ ನಾನು, ಚೈತನ್ಯ ಸ್ವರೂಪ ನಾನು. ಇದನ್ನು ತಿಳ್ಕೊಂಡು ಮುಕ್ತನಾಗು ಈ ಕ್ಷಣದಲ್ಲಿ. ಅರ್ಥ ಆಗ್ತದೆ? ಅದು ಏನು ಹೇಳ್ತಾರೆ ನೋಡೋಣ ಹೇಗೆ ಅಂತ. ಈ ಪ್ರಪಂಚವೆಲ್ಲ 5 ತತ್ವಗಳಿಂದ ನಿರ್ಮಾಣ ಆಗಿದೆ. ಯಾವುದು? ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಹಾಗೆ ನಮ್ಮ ಶರೀರ ಕೂಡ 5 ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಯಾವುದಪ್ಪ? ಇವಾಗ ನೋಡಿ, ನಮ್ಮ ಇಂದ್ರಿಯಗಳು, 5 ಇಂದ್ರಿಯಗಳು ಪಂಚಭೂತಗಳಿಗೆ ಒಂದೊಂದು ಇಂದ್ರಿಯನು ಒಂದೊಂದು ಎಲಿಮೆಂಟ್ಗೆ, ಅಂದ್ರೆ ಏನು, ಒಂದೊಂದು ತತ್ವಕ್ಕೆ ಕನೆಕ್ಟ್ ಆಗಿದೆ. ಹೇಗೆ? ವಾಸನೆ ತಗೊಳ್ತೀವಿ, ಸುವಾಸನೆ ತಗೊಳ್ತೀವಿ, ಇದು ಪೃಥ್ವಿ ತತ್ವಕ್ಕೆ ಕನೆಕ್ಟ್ ಆಗುತ್ತೆ. ರುಚಿ, ನಾಲಿಗೆ, ಇದು ಜಲತತ್ವಕ್ಕೆ ಕನೆಕ್ಟ್ ಆಗಿದೆ. ಸ್ಪರ್ಶ, ಟಚ್ ಮಾಡೋದು, ಅದು ವಾಯುತತ್ವಕ್ಕೆ ಕನೆಕ್ಟ್ ಆಗಿದೆ. ವಾಯುತತ್ವದಿಂದ ಅದನ್ನು ಸ್ಪರ್ಶವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಶಬ್ದ, ಆಕಾಶ ತತ್ವದಲ್ಲಿ ಶಬ್ದ ಬರುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಆಕಾಶ ತತ್ವದಲ್ಲಿ ಬರುತ್ತೆ. ಹಾಗೆ ಕಣ್ಣಿಗೆ ನಾವು ಎಷ್ಟೋ ಆಕೃತಿಗಳನ್ನು ನೋಡ್ತಾ ಇದ್ದೀವಿ, ಶರೀರಗಳನ್ನು ನೋಡ್ತಾ ಇದ್ದೀವಿ, ಎಷ್ಟೋ ಪ್ರಕೃತಿನೆಲ್ಲ ನೋಡ್ತಾ ಇದ್ದೀವಿ. ಇದು ಹೇಗೆ? ಕಣ್ಣಲ್ಲಿ ಬೆಂಕಿ, ಅಗ್ನಿತತ್ವ ಇರೋದ್ರಿಂದಲೇ ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಾಂದ್ರೆ ಅಗ್ನಿತತ್ವ ಇಲ್ಲಾಂದ್ರೆ ಕಣ್ಣು, ಪಾಪ ಎಷ್ಟೋ ಜನ ಕಣ್ಣಿಲ್ಲ, ಅವ್ರನ್ನ ಕೇಳಿದ್ರೆ ಅಗ್ನಿತತ್ವ ಇಲ್ಲ ಅಲ್ಲಿ. ಇನ್ಯಾವುದನ್ನ ಒಂದು ತತ್ವ ಇದೆಯಾ? ಇಲ್ಲ. ಈ 5 ತತ್ವಗಳೇ ಎಲ್ಲ ಪ್ರಪಂಚವನ್ನ ನಡೆಸ್ತಾ ಇದೆ. 5 ಪಂಚಭೂತಗಳು ಪ್ರಪಂಚವನ್ನ ನಡೆಸ್ತಾ ಇದೆ. ಈ 5 ತತ್ವಗಳು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಇದೆ. ಇದು ಈ ಪ್ರಪಂಚ ಕೂಡ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಅದೇ ತರ ನಮ್ಮ ಶರೀರ ಮತ್ತು ಮನಸ್ಸು ಕೂಡ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಹೇಗೆ? ಆಮೇಲೆ ನೋಡಿ,
ಈ 5 ತತ್ವಗಳು ಒಂದೇ ಸರಿ ಮನಸ್ಸಿನಲ್ಲಿ ಬರೋದಿಲ್ಲ. ಒಂದೊಂದು ತತ್ವ ಒಂದೊಂದು ಸರಿ ಒಂದೊಂದು ಪಂಚಭೂತಗಳಲ್ಲಿ ಒಂದೊಂದು ಬಂದು ಮನಸ್ಸಿನಲ್ಲಿ ಪ್ರಭಾವ ತೋರಿಸುತ್ತೆ ಅವಾಗವಾಗ. ಒಂದ್ಸರಿ ಪೃಥ್ವಿ ತತ್ವ ಬಂದು ಮನಸ್ಸಿನಲ್ಲಿ ಪ್ರಭಾವ ತೋರಿಸುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಆರ್ ಆಲ್ ವಿತ್ ಮೀ? ಕೇಳಿಸ್ಕೊತಾ ಇದೀರಲ್ಲ? ಹಾ, ಒಂದೊಂದ್ಸರಿ ಪೃಥ್ವಿ ತತ್ವ ಬಂದು ಅದರ ಪ್ರಭಾವ ತೋರಿಸುತ್ತೆ. ಒಂದ್ಸರಿ ಜಲತತ್ವ ಬಂದು ಪ್ರಭಾವ ತೋರಿಸುತ್ತೆ. ಮತ್ತೆ ವಾಯು ತತ್ವ, ಮತ್ತೆ ಅಗ್ನಿ ತತ್ವ, ಆಕಾಶ ತತ್ವ. ಇದು ಒಂದರಿಂದೇ ಒಂದು ಅದರದೇ ಆದ ಒಂದು ಟರ್ನ್, 1 by 1 ಅಂತಾರಲ್ಲ, ಆ ತರ ಟರ್ನ್ ತಗೊಂಡು ಬಂದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ತೋರಿಸುತ್ತೆ. ಮತ್ತೆ ಯಾವ ತತ್ವ ಕೂಡ ತುಂಬಾ ಹೊತ್ತಿರೋದಿಲ್ಲ. ಇವಾಗ ಮನಸ್ಸಿನ ಮೇಲೆ ಪೃಥ್ವಿ ತತ್ವದ ಪ್ರಭಾವ ಆಯ್ತು ಅಂತ ಅನ್ಕೊಳ್ಳಿ, ತುಂಬಾ ದೀರ್ಘವಾದ ಪ್ರಭಾವ ಇರೋದಿಲ್ಲ. ಒಂದ್ ದಿವಸ ಇರ್ಬೋದು, 2 ದಿವಸ ಇರ್ಬೋದು, ಆಮೇಲೆ ಅದು ಹೊರಟೋಗತ್ತೆ. ಅಥವಾ ಕೆಲವು ಗಂಟೆಗಳಿಗಿರ್ಬೋದು. ಆಮೇಲೆ ಇನ್ನೊಂದು ತತ್ವ ಬರುತ್ತೆ. ಆಮೇಲೆ ಇದು ಒಂದರಿಂದ ಒಂದು ಬರ್ತಾ ಇದೆ. ಕೇಳಿಸ್ಕೊತಾ ಇದ್ದೀರಾ? ಅದೇ ರೀತಿ ಆಚೆ ಕಡೆ ನೋಡಿ, ಪ್ರಕೃತಿಯಲ್ಲಿ ಮಳೆ ಬರ್ತಾ ಇದೆ, ಜಲತತ್ವ. ಮಳೆ ಬರುತ್ತೆ, ನಿಲ್ಲತ್ತೆ. ಗಾಳಿ ಬೀಸ್ತಾ ಇದೆ. ಮಳೆ ಬರೋ ಮಳೆನ ತರ್ಸಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಇಲ್ಲ. ಬರೋ ಮಳೆ ನಿಲ್ಸಕ್ಕಾಗತ್ತಾ? ಇಲ್ಲ. ಗಾಳಿ ಬೀಸ್ತಾ ಇದೆ, ಆ ಗಾಳಿ ನಿಲ್ಸಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಸೂರ್ಯ ಬೆಳಗ್ತಾ ಇದ್ದಾನೆ, ಆ ಸೂರ್ಯನ ಬೆಳಗೋದನ್ನ ನಿಲ್ಸಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಅದನ್ನ ನಿಲ್ಸಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಇವೆಲ್ಲ ಅದೆಷ್ಟಕ್ಕದೇ ನಡೀತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಎಲ್ಲ ಅದೆಷ್ಟಕ್ಕೆ ನಮ್ಮ ಪ್ರಯತ್ನ ಏನ ಇದೆಯಾ? ಇದರಲ್ಲಿ ಇಲ್ಲ. ಮಳೆ ಬರ್ತಾ ಇದೆ, ಹೋಗ್ತಾ ಇದೆ, ನಿಲ್ತಾ ಇದೆ. ಗಾಳಿ ಬರ್ತಾ ಇದೆ, ಹೋಗ್ತಾ ಇದೆ. ಗಾಳಿ ಬೀಸ್ತಾ ಇದೆ, ಸೂರ್ಯ ಬೆಳಗ್ತಾ ಇದ್ದಾನೆ. ಇದೆಲ್ಲ ಅದಷ್ಟಕ್ಕದೇ ಆಗ್ತಾ ಇದೆ. ಮತ್ತೆ ಇವೆಲ್ಲ ಮನಸ್ಸಿನ ಮೇಲೆ ಪ್ರಭಾವ ಇದೆ. ಮಳೆ ಪ್ರಭಾವ ಇದೆ, ಬೆಳಕಿನ ಪ್ರಭಾವ ಇದೆ, ಎಲ್ಲ ಪ್ರಭಾವ ಮನಸ್ಸಿನ ಮೇಲೆ ಉಂಟಾಗತ್ತೆ. ಈ 5 ತತ್ವಗಳಿದೆಯಲ್ಲ, ಪೃಥ್ವಿ ತತ್ವ, ಜಲತತ್ವ, ವಾಯು ತತ್ವ, ಅಗ್ನಿ ತತ್ವ, ಆಕಾಶ ತತ್ವ, ಮನಸ್ಸಿನ ಮೇಲೆ ಪ್ರಭಾವ ಮಾಡಿದಾಗ ಅವಾಗ ಏನಾಗತ್ತಂದ್ರೆ, ಒಂದೊಂದು ತತ್ವ ಕೂಡ ಒಂದೊಂದು ರೀತಿಯ ಭಾವನೆಗಳನ್ನ ನಮ್ಮಲ್ಲಿ ಉಂಟು ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಒಂದೊಂದು ತತ್ವ ಕೂಡ ಒಂದೊಂದು ರೀತಿಯ ಭಾವನೆಗಳನ್ನ, ಸಂವೇದನೆಗಳನ್ನ ನಮ್ಮ ಮನಸ್ಸಿನಲ್ಲಿ ತಗೊಳ್ ಬರುತ್ತೆ. ಇದು ತುಂಬಾ ಆಶ್ಚರ್ಯಕರವಾದ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಅದ್ಭುತವಾದ ಜ್ಞಾನ ಇದು. ನಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತಹ ಒಂದೊಂದು ಭಾವನೆಗಳಿದೆ ನೋಡಿ, ಅದು ಈ ತತ್ವಗಳಿಂದ ಉಂಟಾಗ್ತಾ ಇರೋದು. ಓಕೆ, ಇದರಿಂದ ಒಂದೊಂದು ತತ್ವದಿಂದ ಒಂದೊಂದು ಭಾವನೆ ಉಂಟಾಗತ್ತೆ. ಯಾವಾಗ ಪೃಥ್ವಿ ತತ್ವ ಇರುತ್ತೋ ಅವಾಗ ಏನಾಗತ್ತೆ, ಎಲ್ಲ ಒಂಥರ ಎಲ್ಲ ಒಂದಾದಂಗೆ ಭಾವನೆ. ಆಮೇಲೆ ಏನೋ ಒಂದು ಭಾರವಾದ ಭಾವನೆ ಮನಸ್ಸಿನಲ್ಲಿ. ಯಾವಾಗನ್ನ ಒಂದೊಂದ್ಸರಿ ತಲೆ ಭಾರವಾಗಿ ಅನ್ಸುತ್ತೆ, ಮನಸ್ಸು ಒಂಥರ ಹೆವಿಯಾಗಿ ಅನ್ಸುತ್ತೆ ನೋಡಿ, ಅವಾಗ ಪೃಥ್ವಿ ತತ್ವ ಇದೆ. ಪೃಥ್ವಿ ತತ್ವ ಕೆಲಸ ಮಾಡ್ತಾ ಇದೆ ಅವಾಗ. ಒಂದೊಂದ್ಸರಿ ಏನೋ ಒಂದು ರೀತಿಯ ಜ್ವರದ ಭಾವನೆ, ಅಥವಾ ಒಂದು ಒಳಗಡೆಯಿಂದ ಏನೋ ಬೆಂಕಿ ರೀತಿಯಲ್ಲಿ ಅನಿಸ್ತಾ ಇರುತ್ತೆ, ತುಂಬಾ ಸುಡ್ತಾ ಇದ್ದಂಗೆ ಒಳಗಡೆಯಿಂದ. ಅದು ಅಗ್ನಿ ತತ್ವದ ಒಂದು ಪ್ರಭಾವ. ಶರೀರದಲ್ಲಿ ಏನೋ ಓಡಾಡ್ದಂಗೆ ಆಗ್ತಾ ಇರುತ್ತೆ. ಇದೇನಪ್ಪಾ ಇದು ಅಂದ್ರೆ ವಾಯು ತತ್ವದ ಪ್ರಭಾವ ಶರೀರದಲ್ಲಿ. ನೀವು ನೋಡಿ, ಅಲ್ಲಲ್ಲಿ ಹಿಡ್ಕೊಂಡ್ಬಿಡುತ್ತೆ ಶರೀರದಲ್ಲಿ. ಇದು ನೋಡಿ, ಅಲ್ಲಲ್ಲಿ ಹಿಡ್ಕೊಂಡ್ಬಿಡುತ್ತೆ, ಮೊಣಕಾಲಲ್ಲಿ ಹಿಡ್ಕೊಳತ್ತೆ, ಸೊಂಟದಲ್ಲಿ ಅಲ್ಲಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಇದು ಯಾಕೆ ಅಂದ್ರೆ ವಾಯು ತತ್ವ 10 ರೀತಿಯ ಪ್ರಾಣಗಳಿದೆ, ಅದು ಗುರುಗಳು ಹೇಳಿದ್ದಾರೆ. ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು, ಅವೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ವಾಯು ತತ್ವದ ಪ್ರಭಾವ. ಅದೇ ರೀತಿ ಕೋಪ, ಮತ್ತೆ ಒಂದು ರೀತಿಯಾಗಿ ಬಿಗಿಯಾದ ಒಂದು ಅನುಭವ ಒಳಗಡೆಯಿಂದ, ಅಥವಾ ಏನೋ ಒಂದು ಬರ್ನಿಂಗ್ ಸೆನ್ಸೇಷನ್. ಇದ್ಯಾವುದು ಫೈರ್ ಎಲಿಮೆಂಟ್, ಬೆಂಕಿ, ಅಗ್ನಿ ತತ್ವದ ಒಂದು ಪ್ರಭಾವ. ಮತ್ತೆ ಎಲ್ಲರೂ ನಮ್ಮವರೇ ಅಂತ ಒಂದು ಭಾವನೆ. ಅರ್ಥ ಆಗ್ತಾ ಇದಿಲ್ಲ? ಏನೋ ತೇಲ್ತಾ ಇದ್ದಂಗೆ ಒಂದು ಭಾವನೆ. ಇದು ಜಲತತ್ವದ. ಆಮೇಲೆ ಒಂದೊಂದ್ಸರಿ ಭಯ ಉಂಟಾಗತ್ತೆ, ಒಂದೊಂದ್ಸರಿ ಪ್ರೇಮ, ಪ್ರೀತಿ ಅದು ಉಂಟಾಗತ್ತೆ. ಮತ್ತೆ ಒಂಥರ ಪೂರ್ಣತೆಯ ಅನುಭವ ಉಂಟಾಗತ್ತೆ. ಇದು ಯಾವುದರಿಂದ ಬರುತ್ತೆ ಅಂದ್ರೆ ಆಕಾಶ ತತ್ವದಿಂದ ಬರುತ್ತೆ. ಸೊ ಇದು ನೋಡಿ ರಹಸ್ಯ. ನಮ್ಮಲ್ಲಿ ಬರುವಂತಹ ಎಲ್ಲ ಭಾವನೆಗಳು ಯಾವುದರಿಂದ ಉಂಟಾಗ್ತಾ ಇದೆ ಅಂದ್ರೆ ಈ ಪಂಚಭೂತಗಳಿಂದ ಉಂಟಾಗ್ತಾ ಇದೆ. ಇದು ಗುರುಗಳು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ. ಸೊ
ಒಂದೊಂದು ತತ್ವ ಕೂಡ ನಮ್ಮಲ್ಲಿ ಪ್ರಭಾವ ಬೀರಿದಾಗ ವಿಧ ವಿಧವಾದ ಭಾವನೆಗಳನ್ನ ನಮ್ಮಲ್ಲಿ ಉಂಟು ಮಾಡುತ್ತೆ. ವಿಧ ವಿಧ ಭಾವನೆಗಳು ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತೆ. ಸುಮ್ಮನೆ ಕೂತಿರ್ತಾರೆ ಚೇರಲ್ಲಿ, ಇದ್ದಕ್ಕಿದ್ದಂಗೆ ಎದ್ದು ಕೂತ್ಕೊಂಡು ಚೇರಲ್ಲಿ ಕೂತಾಗ್ಲೂ ನೋಡಿ ತೊಡೆ ಎಲ್ಲ ಅಲ್ಲಾಡಿಸ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಇರ್ತಾರೆ, ಕೂತ್ ಜಾಗದಲ್ಲಿ ಕೂರೋದಿಲ್ಲ, ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ, ಓಡಾಡ್ತಾ ಇರ್ತಾರೆ. ಇದು ವಾಯುತತ್ವದ ಪ್ರಭಾವ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಯಾರೋ ರೂಮ್ ಒಳಗೆ ಬಂದ್ರು, ಇವ್ರು ಕೂತ್ಕೊಂಡಿದ್ದಾರೆ, ಬಂದ ತಕ್ಷಣ ಅವ್ರ ಮೇಲೆ ಕೂಗಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅಲ್ಲಿವರೆಗೂ ಶಾಂತವಾಗಿರ್ತಾರೆ, ಅವ್ರು ಬಂದ ತಕ್ಷಣ ಕೋಪ ಬರುತ್ತೆ. ಅವಾಗೇನು? ಅಗ್ನಿತತ್ವದ ಪ್ರಭಾವ. ಕೋಪ ಬಂದಿದೆ ಅಂದ್ರೆ ಅಗ್ನಿತತ್ವದ ಪ್ರಭಾವ. ಆಮೇಲೆ ಯಾವುದೋ ಹಳೇ ದೇವಸ್ಥಾನಕ್ಕೆ ಹೋದ್ವಿ ಅನ್ಕೊಳ್ಳಿ, ತುಂಬಾ ಶಕ್ತಿಶಾಲಿಯಾದಂತ ದೇವಸ್ಥಾನ, ಅಥವಾ ಆಶ್ರಮಕ್ಕೆ ಹೋದಾಗ, ಗುರುಗಳಿದ್ದಾಗ ಹೋದಾಗ ನೋಡಿ, ಏನೋ ಒಂಥರ ಆಳವಾದ ಒಂದು ಮನಸ್ಸು ಶಾಂತವಾಗೋಗ್ಬಿಡುತ್ತೆ. ಎರಡು ನಮ್ಮ ನಾಡಿಗಳು ಓಪನ್ ಆಗ್ಬಿಡುತ್ತೆ ಪೂರ್ತಿ, ಗಿಡ ಪಿಂಗಳೆಲ್ಲ, ಮನಸ್ಸು ತರ ಶಾಂತ ಪ್ರಭಾವ ಉಂಟಾಗತ್ತೆ. ಇದು ಆಕಾಶ ತತ್ವದ ಪ್ರಭಾವ. ಸೊ ಇವೆಲ್ಲ ಆಗ್ತಾ ಇರೋದು ಯಾವುದರಿಂದ? ಪಂಚಭೂತಗಳಿಂದ ಆಗ್ತಾ ಇದೆ. ನಮ್ಮಲ್ಲಿ ಬಂದು ಹೋಗುವಂತ ಭಾವನೆಗಳು ಇವೆಲ್ಲ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಆಗ್ತಾ ಇದೆಯಲ್ಲ ಕೋಪ, ನಾನು ತುಂಬಾ ಕೋಪಿಷ್ಟ ಅಂತ ಅನ್ಕೊಂಡ್ಬಿಡ್ತೀವಿ. ಅದು ಯಾವ್ದ್ರಿಂದ ಆಗ್ತಾ ಇದೆ ಅದನ್ನ ನೋಡ್ತಾ ಇಲ್ಲ ನಾವು. ನಾನು ತುಂಬಾ ಭಯಸ್ತ, ಅದು ಯಾವ್ದ್ರಿಂದ ಆಗಿದೆ? ನಾನು ತುಂಬಾ ರೆಸ್ಟ್ಲೆಸ್, ನಾನು ಅದ್ರ ಜೊತೆ ನಾವು ಗುರುತಿಸ್ಕೊಬಿಡ್ತೀವಿ. ನಾವು ತುಂಬಾ ಕೋಪಿಷ್ಟ ಅನ್ನೋದ್ರ ಜೊತೆ ನಾನು ತುಂಬಾ ರೆಸ್ಟ್ಲೆಸ್ ರೀ, ಏನೇನೋ ಆಗ್ತಾ ಇರುತ್ತೆ ನನಗೆ. ಅದು ಯಾವ್ದ್ರಿಂದ ಆಗ್ತಾ ಇದೆ ಅದನ್ನ ನೋಡೋದಿಲ್ಲ. ಓಕೆ, ಸೊ ಒಂದೊಂದ್ಸರಿ ಕೂಗಾಡಕ್ಕೆ ಶುರು ಮಾಡ್ತೀವಿ, ಆ ಕೋಪದೊಂದಿಗೆ ಗುರುತಿಸ್ಕೊಳ್ತೀವಿ ನಮ್ಮನ್ನ. ಅದಕ್ಕೆ ಅಡ್ವಾನ್ಸ್ ಕೋರ್ಸಲ್ಲಿ ಇದನ್ನೆಲ್ಲ ಹೇಳ್ತಾರೆ, ನಿಮ್ಮಲ್ಲಿ ಬಂದು ಹೋಗೋ ಭಾವನೆಗಳನ್ನು ಗಮನಿಸಿ ಅಲ್ವಾ. ಕೇಳಿದಿರಲ್ಲ, ಇದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸೈಲೆನ್ಸ್ ಪ್ರೋಗ್ರಾಮ್ ಅಲ್ಲಿ, ಇದು ಹೇಳ್ತಾರೆ ಇದು. ಓಕೆ, ಅವಾಗ ಒಂದು 4-5 ಒಂದು ಸೈಲೆನ್ಸ್ ಪ್ರೋಗ್ರಾಮ್ ಅಲ್ಲ, ಒಂದು ಹಾಗೆ ಮಾಡ್ತಾ 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 ಇದ್ರ ಬಗ್ಗೆ ಅರಿವು ಗೊತ್ತಾಗತ್ತೆ. ಒಳಗಡೆ ಇವಾಗ ಅದನ್ನ ಅಡ್ವಾನ್ಸ್ ಕೋರ್ಸಲ್ಲಿ ಏನ್ ಮಾಡ್ತೀವಿ ನಾವು, ನಮ್ಮ ಮನಸ್ಸನ್ನ ಗಮನಿಸಕ್ಕೆ ಶುರು ಮಾಡ್ತೀವಿ, ಸಾಕ್ಷಿ ಭಾವದಿಂದ ಗಮನಿಸ್ತೀವಿ. ಬಂದು ಹೋಗೋ ಆಲೋಚನೆಗಳನ್ನೆಲ್ಲ ಗಮನಿಸ್ತೀವಿ ನಾವು ಮನಸ್ಸಿನಲ್ಲಿ. ಕರೆಕ್ಟಾ? ಶರೀರದಲ್ಲಿ ಆಗು ಹೋಗುವಂತ ಕೋಪ ಬರುತ್ತಾ ಗಮನಿಸ್ಕೊಳ್ಳೋದು, ದುಃಖ ಆಗತ್ತಾ ಗಮನಿಸ್ಕೊಳ್ಳೋದು, ಅಥವಾ ಬೇಸರ ಆಗತ್ತೋ ಗಮನಿಸೋದು. ಒಂದೊಂದು ಭಾವನೆಗಳನ್ನ ಗಮನಿಸ್ತಾ ಗಮನಿಸ್ತಾ ಹೋಗ್ತೀವಿ. ಆದ್ರೆ ಈ ಭಾವನೆಗಳ ಹಿಂದೆ ಇರುವಂತದ್ದು ಯಾವುದು? ಈ ಪಂಚಭೂತಗಳ ಕೆಲಸ. ಅರ್ಥ ಆಗ್ತಾ ಇದೆಯಲ್ಲ? ಈ ಭಾವನೆಗಳ ಹಿಂದೆ ಕೆಲಸ ಮಾಡ್ತಾ ಇರೋದು ಯಾವುದು ಅಂದ್ರೆ ಈ ಪಂಚಭೂತಗಳು ಕೆಲಸ ಮಾಡ್ತಾ ಇದೆ. ನ ಪೃಥ್ವಿ ನ ಜಲಂ ನಾಗ್ನಿರ್ ನವಾಯುರ್ ದ್ಯೋರ್ ನವಾ ಭವಾನ್. ಓಕೆ, ಆದ್ರೆ ಇದ್ಯಾವುದು ನೀನಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಬಂದು ಹೋಗ್ತಾ ಇದೆ. ನಾನು ವಾಯು ತತ್ವನೂ ಅಲ್ಲ, ಜಲತತ್ವನೂ ಅಲ್ಲ, ಅದೆಲ್ಲ ಬಂದು ಹೋಗ್ತಾ ಇದೆ ನನ್ನ ಮನಸ್ಸಿನಲ್ಲಿ, ನನ್ನ ಮನಸ್ಸಿನ ಮೇಲೆ ಪ್ರಭಾವ ತೋರಿಸ್ತಾ ಇದೆ. ವಾಯು ತತ್ವ ಬಂದಾಗ ಒಂದು ಭಾವನೆ ಎದ್ದು ಕೂತ್ಕೊಳ್ಳುತ್ತೆ, ಜಲತತ್ವ ಬಂದಾಗ ಒಂದು ಭಾವನೆ ಎದ್ದು ಕೂತ್ಕೊಳ್ಳುತ್ತೆ, ವಾಯು ತತ್ವ ಇದು ಅಗ್ನಿ ತತ್ವ ಬಂದಾಗ ಒಂದು ಭಾವನೆ ಕೋಪ ಬರುತ್ತೆ, ಆಕಾಶ ತತ್ವ ಬಂದಾಗ ಮನಸ್ಸಲ್ಲಿ ಒಂದು ಪೂರ್ಣತೆಯ ಅನುಭವ ಉಂಟಾಗುತ್ತೆ. ಮತ್ತೆ ಇವೆಲ್ಲ ತುಂಬಾ ಕಾಲ ಇರುತ್ತಾ? ಕೋಪ ಒಂದು ವರ್ಷ ಇರುತ್ತಾ? ದುಃಖ ಒಂದು ವರ್ಷ ಇರುತ್ತಾ? ಇಲ್ಲ, ಅದರದೇ ಆದ ಕೆಲವು ಸಮಯ ಇರುತ್ತೆ. ಆ ಸಮಯದಲ್ಲಿ ಬಂದು ಅದು ಪ್ರಭಾವ ತೋರಿಸಿ ಹೋಗ್ತಾ ಇರುತ್ತೆ, ಬದಲಾಗ್ತದೆ. ನಾವೇನ್ ಮಾಡ್ತಾ ಇದೀವಿ ಇಲ್ಲಿ? ಆ ಕೋಪವನ್ನು ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡಿದೀವಿ. ನಮ್ಮ ಬಂಧನಕ್ಕೆ ಕಾರಣ ಯಾವುದು? ಕೋಪ. ನಾವು ಯಾವ್ದನ್ನ ಹಿಡ್ಕೊಂಡಿದೀವಿ ಅದನ್ನು ಕಾರಣ ಆಗಿದೆ. ದುಃಖವನ್ನು ಗಟ್ಟಿಯಾಗಿ ಇಟ್ಕೊಂಡಿದೀವಿ, ಅದೆಷ್ಟು ಅದು ಬಂದು ಹೋಗ್ತಾ ಇದೆ. ಕೋಪ ಸ್ವಲ್ಪ ತಿದ್ದು ಹೋಗ್ತಾ ಇರುತ್ತೆ, ಬಟ್ ನಾವೇನ್ ಮಾಡ್ತೀವಿ? ಅದನ್ನೇ ಗಟ್ಟಿಯಾಗಿ ಇಟ್ಕೊಳ್ತಾ ಇದೀವಿ. ದಟ್ ಈಸ್ ದ ರೀಸನ್ ಫಾರ್ ಬಾಂಡೇಜ್. ಇಲ್ಲಿ ಹೇಳ್ತಾ ಇದ್ದಾರೆ, ಬಂದು ಹೋಗ್ತಾ ಇದ್ದೇವೆ, ಸಾಕ್ಷಿ ಭಾವದಿಂದ ಗಮನಿಸು. ಗುರುಗಳು ಅದೇ ಹೇಳ್ತಾರೆ, ಅದು ಬಂದು ಹೋಗ್ತಾ ಇದೆ, ಅದೆಷ್ಟಕ್ಕದೆ, ಅದ್ರ ಜೊತೆ ಗುರುತಿಸ್ಕೊಳ್ಬೇಡ. ಯಾವುದೇ ಎಮೋಷನ್ಸು ಅದೆಷ್ಟಕ್ಕೆ ಅದು ಬಂದು ಹೋಗ್ತಾ ಇದೆ, ಅದು ನಿನ್ನನ್ನ ಬಂಧಿಸ್ತಾ ಇಲ್ಲ. ನಾವು ಅದನ್ನ ಹಿಡ್ಕೊಂಡು ನಾವು ಬಂಧನಕ್ಕೆ ಒಳಪಡ್ತಾ ಇದ್ದೀವಿ. ಸೊ ಈ 5 ತತ್ವಗಳಿದೆಯಲ್ಲ, ಅದು ನಮ್ಮನ್ನ ಬಂಧಿಸ್ತಾ ಇಲ್ಲ, ನಾವು ಅದನ್ನ ಇಟ್ಕೊಂಡು ಬಂಧನಕ್ಕೆ ಒಳಪಟ್ಟಿದ್ದೀವಿ. ಹೇಗೆಂದ್ರೆ ಮನೆ ಒಳಗೆ ಒಂದು ನೊಣ ಸೇರ್ಕೊಂಡಿದೆ, ಅದು ಆಚೆ ಹೋಗ್ದಿರಾ ನಾವೇ ಬಾಗ್ಲಾಗ್ಬಿಟ್ಟಿದೀವಿ. ಅರ್ಥ ಆಗ್ತಾ ಇದೆಯಲ್ಲ? ಬಾಗಿಲು ತೆಗೆದ್ರೆ ಅದೆಷ್ಟಕ್ಕೆ ಅದು ಹೊಟ್ಟೋಗತ್ತೆ. ನಾವೇನ್ ಮಾಡ್ತಾ ಇದ್ದೀವಿ? ನಾವೇ ಅದನ್ನ ಬಂಧಿಸ್ತಾ ಇದೀವಿ. ಸೊ
ನಾವೇ ಅದನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಅದ್ರ ಜೊತೆ ಗುರುತಿಸ್ಕೊಳ್ತಾ ಇದೀವಿ. ನಾನು ತುಂಬಾ ಕೋಪಿಷ್ಟ, ನಾನು ತುಂಬಾ ಯಾಕೆ ನಮ್ಮ ಬಂಧನಕ್ಕೆ ಕಾರಣ ಯಾವುದು ಅಂದ್ರೆ ಪ್ರತಿಯೊಂದು ಈ ತತ್ವಗಳಿದೆಯಲ್ಲ ಅದೆಷ್ಟಕ್ಕದು ಬಂದು ಹೋಗ್ತಾ ಇದೆ, ನಾವು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಇದು ಅಂತ ಅದ್ರ ಜೊತೆ ಗುರುತಿಸ್ಕೊಳ್ತಾ ಇದೀವಿ. ಯೇಷಾಂ ಯೇಷಾಂ ಸಾಕ್ಷಿಣಂ ಆತ್ಮಾನಂ ಚಿದ್ರೂಪಂ ವಿದ್ಧಿ ಮುಕ್ತಯೇ. ಇವೆಲ್ಲ ಯಾವ ರೀತಿ ನೋಡ್ಬೇಕು ಅಂದ್ರೆ ಸಾಕ್ಷಿ ಭಾವದಿಂದ ಗಮನಿಸು. ಬರ್ತಾ ಇದೆ, ಹೋಗ್ತಾ ಇದೆಯಪ್ಪ, ಗಮನಿಸು. ಮತ್ತೆ ಎಲ್ಲಿ? ಚಿದ್ರೂಪಂ, ನಿನ್ನ ಚೈತನ್ಯದಲ್ಲಿ ವಿಶ್ರಾಮ ಮಾಡು. ಚಿದ್ರೂಪಂ ವಿದ್ಧಿ ಮುಕ್ತಯೇ. ಏನು ಅವಾಗ ತಿಳ್ಕೊಬೇಕಾಗಿರೋದೇನಂದ್ರೆ ನಾನು ಈ ಈ ಯಾವ ತತ್ವನೂ ನಾನಲ್ಲ, ನಾನು ಪೃಥ್ವಿ ತತ್ವನೂ ಅಲ್ಲ, ಜಲತತ್ವ ಅಲ್ಲ, ವಾಯುತತ್ವ, ಇವೆಲ್ಲ ಬಂದು ಹೋಗ್ತಾ ಇದೆ ನನ್ನ ಮನಸ್ಸಿನಲ್ಲಿ, ಮನಸ್ಸಿನ ಪರದೆ ಮೇಲೆ ಇವೆಲ್ಲ ಬಂದು ಹೋಗ್ತಾ ಇದೆ. ನಾನು ಶುದ್ಧ ಚೈತನ್ಯ ಸ್ವರೂಪ. ಚೈತನ್ಯಕ್ಕೇನು ಅಂಟೋದಿಲ್ಲ. ಜ್ಞಾಪಕ ಇದ್ರೆ ನೋಡಿ, ನಿಮ್ಗೆ ಪತಂಜಲಿ ಯೋಗ ಸೂತ್ರದಲ್ಲಿ ಕಾರಣ ಶರೀರ ಇದೆಯಲ್ಲ, ಕಾರಣ ಶರೀರಕ್ಕೆ ಏನು ಅಂಟೋದಿಲ್ಲ. ಪ್ಯೂರ್ ಕ್ರಿಸ್ಟಲ್ ಕ್ಲಿಯರ್ ಪ್ಯೂರ್ ಸ್ಪೇಸ್ ಅದು, ಅದಕ್ಕೆ ಏನು ಅಂಟೋದಿಲ್ಲ. ಹೇಳ್ತಾ ಇದ್ರು ಗುರು, ಅನ್ಟಚ್ಡ್ ಅಂಡ್ ಅನ್ಸ್ಟೈನ್ಡ್ ಬೈ ಎನಿ ಈವೆಂಟ್ ಆರ್ ಎನಿ ಹ್ಯಾಪನಿಂಗ್. ಯಾವುದೇ ಸಂಘಟನೆಗಳು ಬರುತ್ತೆ ಹೋಗುತ್ತೆ, ಅದು ಸಾಕ್ಷಿ ಭಾವದಿಂದ ಗಮನಿಸುವಂಥದ್ದು. ಯಾವಾಗ ಈ ಸಾಕ್ಷಿತ್ವ ನಮ್ಮಲ್ಲಿ ಉದಯಿಸತ್ತೆ, ಯಾವಾಗ ನಾವು ಇದನ್ನ ಸಾಕ್ಷಿ ಭಾವದಿಂದ ಗಮನಿಸಕ್ಕೆ ಪ್ರಾರಂಭ ಆಗ್ತೀವಿ, ಆವಾಗ ಮೋಕ್ಷ. ಯಾವಾಗ ಇದಾಗ್ತದ, ಈ ಕ್ಷಣದಲ್ಲಿ ಮೋಕ್ಷ. ಅದು ನೈವ ಏನು ನೋಡಿ, ಯಾವಾಗ ನ ಪೃಥ್ವಿ ನ ಜಲಂ ನಾಗ್ನಿರ್ ನವಾಯುರ್ದ್ಯೋರ್ ನವಾ ಭವಾನ್ ಯೇಷಾಂ ಸಾಕ್ಷಿಣಮಾತ್ಮಾನಂ ಚಿದ್ರೂಪಂ ವಿದ್ಧಿ ಮುಕ್ತೆ. ಇದೆಲ್ಲವನ್ನ ಸಾಕ್ಷಿ ಭಾವದಿಂದ ಗಮನಿಸು. ಮನಸ್ಸಿನಲ್ಲಿ ಆಲೋಚನೆ ಇವೆಲ್ಲ ನಾವು ಧ್ಯಾನದಲ್ಲಿ ಇದೆಯಲ್ವಾ ಮಾಡೋದು, ಧ್ಯಾನದಲ್ಲಿ ಇದೆಯಲ್ವಾ, ಎಲ್ಲ ಸಾಕ್ಷಿ ಭಾವದಿಂದ ಗಮನಿಸೋದು. ಫಸ್ಟ್ ಆಲೋಚನೆಗಳು ಬರ್ತಾ ಇದೆಯೋ ಹೋಗ್ತಾ ಇದೆ, ಗಮನಿಸ್ತೀವಿ. ಆಮೇಲೆ ಭಾವನೆಗಳು ಬರ್ತಾ ಇರೋದು ಹೋಗ್ತಾ ಇರೋದು, ಇದನ್ನ ಗಮನಿಸ್ತೀವಿ. ಕೊನೆಗೆ ಆಳವಾದ ವಿಶ್ರಾಂತಿಯಲ್ಲಿ ಇದ್ಬಿಡ್ತೀವಿ. ಆಳವಾದ ವಿಶ್ರಾಂತಿ ಏನು? ಚಿದ್ರೂಪಂ ವಿದ್ಧಿ ಮುಕ್ತಯೇ, ಆ ಒಂದು ಶುದ್ಧ ಚೈತನ್ಯ ಸ್ವರೂಪ, ಅದರೊಳಗೆ ಇರ್ತೀವಿ ನಾವು. ಓಕೆ, ಇದು ಯಾವಾಗ ಆಗತ್ತೆ? ಈ ಕ್ಷಣದಲ್ಲಿ ಆಗತ್ತೆ. ಇದೇನು ಇದಕ್ಕೇನು ಎಷ್ಟೋ ವರ್ಷಗಳಿಗೋಸ್ಕರ ಕಾಯ್ಬೇಕಾಗಿಲ್ಲ. ಗುರುಗಳು ಹೇಳ್ತಾ ಇದ್ದಾರೆ, ರೈಟ್ ನೌ, ಈ ಕ್ಷಣದಲ್ಲಿ ಆಗತ್ತೆ ಇದು. ಮುಂದಿನ ಸೂತ್ರ, ಯದಿ ದೇಹಂ ಪೃಥಕೃತ್ಯ ಚಿತಿ ವಿಶ್ರಾಮ್ಯ ತಿಷ್ಠತಿ ಅದುನೈವ ಸುಖಿ ಶಾಂತೋ ಬಂಧ ಮುಕ್ತೋ ಭವಿಷ್ಯಸಿ. ಇನ್ನೊಂದ್ಸರಿ, ಯದಿ ದೇಹಂ ಪೃಥಕೃತ್ಯ ಚಿತಿ ವಿಶ್ರಾಮ್ಯ ತಿಷ್ಠಸಿ ಅದುನೈವ ಸುಖಿ ಶಾಂತಃ ಬಂಧ ಮುಕ್ತೋ ಭವಿಷ್ಯಸಿ. ಈ ದೇಹದಿಂದ ಬೇರ್ಪಟ್ಟು ಚಿತ್ತದಲ್ಲಿ ವಿಶ್ರಮಿಸಿದರೆ ಈಗಲೇ ನೀನು ಸುಖಿಯಾಗುತ್ತೀಯಾ, ಶಾಂತನಾಗುತ್ತೀಯಾ, ಬಂಧನದಿಂದ ಮುಕ್ತನಾಗುತ್ತೀಯಾ. ದೇಹದಿಂದ ಬೇರ್ಪಟ್ಟು ಅಂದ್ರೆ ಏನು? ನಾವು ಶರೀರದಿಂದ ಆಚೆ ಹೋಗ್ಬಿಡೋದ ಅಲ್ಲ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಹೇಗೆ ಅಂದ್ರೆ, ಅವಾಗಲೇ ಹೇಳಿದಲ್ಲ, ಬಾಡಿ, ಬ್ರೆತ್, ಮೈಂಡ್, ಇಂಟೆಲೆಕ್ಟ್, ಮೆಮೊರಿ, ಈಗೋ ಅಂಡ್ ಸೆಲ್ಫ್. ಶರೀರ, ಉಸಿರಾಟ, ಮನಸ್ಸು, ಬುದ್ಧಿ, ಜ್ಞಾಪಕ, ಇದು ಅಹಂಕಾರ ಮತ್ತೆ ಆತ್ಮ. ನಮ್ಮ ಒಳಗಿನ ಚೈತನ್ಯ ಇದೆಯಲ್ಲ, ಶುದ್ಧ ಚೈತನ್ಯ, ಅದರ ಸುತ್ತಲೂ 6 ಆವರಣಗಳಿದೆ. ಮೊದಲನೇದು ಯಾವುದು? ಶರೀರ ಅನ್ನುವ ಆವರಣ. ಎರಡನೇದು ಉಸಿರನ್ನುವ ಆವರಣ. ಮೂರನೇದು ಮನಸ್ಸನ್ನುವ ಆವರಣ. ನಾಲ್ಕನೇದು ಯಾವುದು? ಬುದ್ಧಿ ಅನ್ನುವ ಆವರಣ. ಐದನೇದು ಜ್ಞಾಪಕ ಅನ್ನುವ ಆವರಣ. ಆರನೇದು ಅಹಂಕಾರ ಅನ್ನುವ ಆವರಣ. ಮಧ್ಯದಲ್ಲಿ ಶುದ್ಧ ಚೈತನ್ಯ, ಅದು ನಾನು ಶರೀರದೊಂದಿಗೆ ಗುರುತಿಸ್ಕೊಂಡಿದ್ದೇನೆ, ನಾನು ಶರೀರ ಅಲ್ಲ. ಮೊದಲನೇ ಆವರಣ. ಎರಡನೇ ಆವರಣ, ನಾನು ಶ್ವಾಸ ಅಲ್ಲ, ಉಸಿರಾಟ ಅಲ್ಲ ನಾನು. ಮೂರನೇದು, ನಾನು ಮನಸ್ಸಲ್ಲ, ಅದ್ರ ಜೊತೆ ಬೇರ್ಪಡಿಸ್ಕೊಳ್ಳೋದು. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಇದಿ ದೇಹಂ ಪೃಥಕೃತ್ಯ, ಶರೀರದಿಂದ ನಿನ್ನನ್ನು ನೀನು ಬೇರ್ಪಡಿಸ್ಕೋ. ನಾನು ಈ ಶರೀರ ಅಲ್ಲ, ನಾನು ಉಸಿರಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಬುದ್ಧಿ ಅಲ್ಲ, ಎಲ್ಲ ನನ್ನೊಳಗೆ ಇದೆ. ನಾನು ಯಾರು? ಶುದ್ಧ ಚೈತನ್ಯ. ಇದಿ ದೇಹಂ ಪೃಥಕೃತ್ಯ. ಇದು ಮಾಡಕ್ಕಾಗತ್ತೆ? ಏನಪ್ಪ ಕಷ್ಟನೇನಪ್ಪ? ಈ ಕ್ಷಣದಲ್ಲಿ ಕುತ್ಕೊಂಡು ಮಾಡ್ಬೋದು. ನಾವು ಈ ಶರೀರನ ಅಲ್ಲ, ನಾನು ಈ ಉಸಿರಾಟನ ಅಲ್ಲ, ನಾನು ಈ ಮನಸ್ಸ ಅಲ್ಲ.
ನಾನು ಈ ಬುದ್ಧಿನ ಅಲ್ಲ, ನಾನು ಜ್ಞಾಪಕನ ಅಲ್ಲ, ಅದು ನನ್ನಲ್ಲೂ ಒಂದು ಭಾಗ ಅಷ್ಟೇ, ನಾನು ಅದಲ್ಲ. ಮತ್ತೆ ಏನ್ ನಾನು? ಶುದ್ಧ ಚೈತನ್ಯ, ಒಳಗಡೆ ಶುದ್ಧ ಚೈತನ್ಯ. ಯದಿ ದೇಹಂ ಪೃಥಕ್ಕೃತ್ಯ ಸ್ಥಿತಿ ವಿಶ್ರಾಮ್ಯ ತಿಷ್ಠತಿ ಅದುನೈವ ಸುಖಿ ಶಾಂತೋ ಬಂಧ ಮುಕ್ತೋ ಭವಿಷ್ಯಸಿ. ಹಾಗೂ ಮಾಡಬಹುದು. ಈ ಶರೀರ ಈ ಪೃಥ್ವಿ ತತ್ವಕ್ಕೆ ಸೇರಿರುವುದು. ನನ್ನ ಒಳಗಡೆ ಉಸಿರಿದೆ ಅಲ್ಲ, ಅದು ವಾಯು ತತ್ವಕ್ಕೆ ಸೇರಿರೋದು. ನನ್ನ ಒಳಗಡೆ ಕೊನೆಯ ದಿವಸ ಮೆಡಿಟೇಷನ್ ಮಾಡಿಸ್ತೀನಿ ಇದರಲ್ಲಿ, ಯಾವುದರಲ್ಲಿ ಅಡ್ವಾನ್ಸ್ ಕೋರ್ಸಲ್ಲಿ ಮೆಡಿಟೇಷನ್ ಆಗತ್ತೆ. ಒಳಗಡೆ ಇರುವ ಅಗ್ನಿ ತತ್ವ ಇದೆಯಲ್ಲ, ಹೊರಗಡೆ ಸೂರ್ಯನಿಗೆ ಸೇರಿರೋದು ಇದು. ಶರೀರದಲ್ಲಿರುವ ಜಲತತ್ವ ಇದೆಯಲ್ಲ, ಇದು ಸಮುದ್ರಕ್ಕೆ ಸೇರಿರೋದು. ಅರ್ಥ ಆಗ್ತಾ ಇದೆಯಲ್ಲ? ಒಳಗಡೆ ಇರುವ ಆಕಾಶ ತತ್ವ ಇದೆಯಲ್ಲ, ಸುತ್ತಲೂ ಇರುವ ಆಕಾಶ ತತ್ವ ಅದು ಒಂದೇನೆ. ಅವಾಗೇನಾಗತ್ತೆ, ಈ ಸಮಸ್ತ ಸೃಷ್ಟಿ ಜೊತೆ ನಾವು ಒಂದಾಗ್ಬಿಡ್ತೀವಿ. ನನ್ನ ಶರೀರ ಪೃಥ್ವಿ ತತ್ವ ಎರಡೂ ಒಂದೇ. ನನ್ನ ಒಳಗಡೆ ಇರುವ ಉಸಿರು, ಆಚೆ ಕಡೆ ಇರುವ ಉಸಿರು ಅದು ಒಂದೇನೆ. ಅರ್ಥ ಆಗ್ತಾ ಇದೆಯಲ್ಲ? ನನ್ನ ಒಳಗಡೆ ಇರುವ ಅಗ್ನಿತತ್ವ, ಸೂರ್ಯನಲ್ಲಿರುವ ಅಗ್ನಿತತ್ವ ಅದು ಒಂದೇನೆ. ಶರೀರದಲ್ಲಿರುವ ಜಲತತ್ವ ಸಮುದ್ರದಲ್ಲಿರೋ ಜಲತತ್ವಕ್ಕೆ ಸೇರ್ಕೊಂಡ್ಬಿಡುತ್ತೆ ಕೊನೆಗೆ ಈ ಶರೀರ ಬಿಟ್ಟಾಗ. ಒಳಗಡೆ ಇರುವ ಆಕಾಶ ತತ್ವ, ಹೊರಗಡೆ ಇರುವ ಆಕಾಶ ತತ್ವ ಎಲ್ಲ ಒಂದೇನೆ. ಅವಾಗ ಒಂದು ರೀತಿ ಆತ್ಮೀಯತೆ ಉಂಟಾಗತ್ತೆ ಸಮಸ್ತ ಸೃಷ್ಟಿಯ ಜೊತೆ. ಅವಾಗ ಏನಾಗುತ್ತೆ, ಒಂದು ಆಳವಾದ ವಿಶ್ರಾಂತಿ ಆಗತ್ತೆ. ಆ ಕ್ಷಣದಲ್ಲೇ ಏನು ಒಂದು ಶಾಂತಿಯ ಅನುಭವ ಉಂಟಾಗತ್ತೆ, ಒಂದು ಸಂತೋಷದ ಅನುಭವ ಉಂಟಾಗತ್ತೆ. ಬಂಧ ಮುಕ್ತೋ ಭವಿಷ್ಯಸಿ ಯದಿ ದೇಹಂ ಪೃಥಕ್ಕೃತ್ಯ ಚಿತಿ ವಿಶ್ರಾಮ್ಯ ತಿಷ್ಠತೆ. ಆ ಚೈತನ್ಯದಲ್ಲಿ, ಒಳಗಿನ ಚೈತನ್ಯ ಇದೆಯಲ್ಲ, ಅದರಲ್ಲಿ ವಿಶ್ರಾಮ ಮಾಡು. ಅದುನೈವ ಸುಖಿ ಶಾಂತೋ ಬಂಧ ಮುಕ್ತೋ ಭವಿಷ್ಯಸಿ. ಸುಖ ಅಂದ್ರೆ ಯಾವಾಗ, ಅಥವಾ ಶಾಂತಿ ಅನ್ನೋದು ಯಾವಾಗ? ಈ ಕ್ಷಣದಲ್ಲಿ ಸಾಧನೆ ಮಾಡೋದು. ಅದುನೈವ, ಈ ಕ್ಷಣದ ಅದುನೈವ ಸುಖಿ ಶಾಂತೋ ಬಂಧ ಮುಕ್ತೋ ಭವಿಷ್ಯಸಿ. ಈ ಕ್ಷಣದಲ್ಲಿ ನೀನು ಮುಕ್ತನಾಗಿದ್ದೀಯಾ? ಯಾವಾಗ್ಲೂ ಅಲ್ಲ. ಇದನ್ನ ತಿಳ್ಕೊಂಡ ತಕ್ಷಣನೇ ಈ ಕ್ಷಣದಲ್ಲೇ ಮುಕ್ತನಾಗಿದ್ಯಾ? ನಿನ್ನಲ್ಲಿ ನೀನು ವಿಶ್ರಾಂತಿ ಮಾಡು. ವಿಶ್ರಾಂತಿ ಅಂದ್ರೆ ಏನು? ಧ್ಯಾನ. ಹಾಸಿಗೆ ಮೇಲೆ ಬಿತ್ಕೊಂಡು ನಿದ್ದೆ ಮಾಡೋದಲ್ಲ ವಿಶ್ರಾಂತಿ ಅಂದ್ರೆ. ವಿಶ್ರಾಂತಿ ಅಂದ್ರೆ ಏನು? ಇಲ್ಲಿ ಅರಿವಿನಿಂದ ಮಾಡುವಂತ ವಿಶ್ರಾಂತಿ, ಧ್ಯಾನ ಮಾಡುವಂಥದ್ದು. ಯಾವಾಗ ಅದನ್ನು ಮಾಡಿದಾಗ ಅವಾಗ ಏನಾಗತ್ತಂದ್ರೆ ಆಳವಾದ ಶಾಂತಿಯನ್ನ ಅನುಭವಿಸ್ತೀವಿ. ಓಕೆ, ಯಾವಾಗ ಆಳವಾದ ಶಾಂತಿ ಆ ಆತ್ಮನ ಜೊತೆ ಒಂದಾಗತ್ತೋ ಅವಾಗ ಏನಾಗತ್ತಂದ್ರೆ ಹೊರಗಿನ ಈ ಪಂಚಭೂತಗಳಿದೆಯಲ್ಲ, ಪೃಥ್ವಿ ಆಪಸ್ ತೇಜು ವಾಯುರಾಕಾಶ, ಇದ್ರ ಮೇಲೆ ಒಂದು ನಾವು ಹೇಳ್ದಂಗೆ ಪಂಚಭೂತಗಳು ಕೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳಿಗೆ. ಮೇಘಗಳು ಬರಲಿ ಅಂತ ಬರುತ್ತೆ, ಸೂರ್ಯ ಬರಲಿ ಅಂದ್ರೆ ಬರುತ್ತೆ, ಮಳೆ ನಿಲ್ಲಿ ಅಂದ್ರೆ ನಿಲ್ಲತ್ತೆ. ಇದನ್ನ ನಾವು ನೋಡಿದೀವಿ ಒಂದು ಎಕ್ಸಾಂಪಲ್. KSCA ಸ್ಟೇಡಿಯಂ ಅಲ್ಲಿ ಒಂದು ಸತ್ಸಂಗ ನಡೀತಾ ಇತ್ತು. ಸುಮಾರು ಸಾವಿರಾರು ಜನ ಸೇರಿದ್ವಿ ನಾವು ಅವತ್ತು. ಇಲ್ಲಿ ಯಾರಿದಾರೋ ಅಕಸ್ಮಾತ್ ಇದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಗುರುಗಳು ಬಂದು ಆಕಾಶದ ಕಡೆ ಕೈ ಮಾಡಿ ತೋರಿಸಿದ ತಕ್ಷಣ ಮಳೆ ನಿಂತೋಯ್ತು ಅವತ್ತು. ಆಮೇಲೆ ಸತ್ಸಂಗ ಆದ್ಮೇಲೆ ಗುರುಗಳು ಒಂದೇ ಹೇಳಿದ್ರು, 10 ಗಂಟೆಗೆ ಮುಂಚೆ ಮನೆ ಸೇರ್ಕೊಳ್ಳಿ. ನಮಗೂ ಪ್ರಕೃತಿಗೂ ಒಂದು ಕಾಂಟ್ರಾಕ್ಟ್ ಇದೆ, ನಾವು ಹೇಳ್ದಂಗೆ ಪ್ರಕೃತಿ ಕೇಳುತ್ತೆ. ನಮಗೂ ಪ್ರಕೃತಿಗೂ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇದೆ, ನಾವು ಹೇಳ್ದಂಗೆ ಪ್ರಕೃತಿ ಕೇಳುತ್ತೆ. 10 ಗಂಟೆಗೆ ಮುಂಚೆ ಮನೆ ಸೇರ್ಕೊಳ್ಳಿ. ಆಮೇಲೆ ಅದ್ ಮನೆ ಒಳಗೆ ಹೋಗುವಷ್ಟೊತ್ತಿಗೆ 10 ಗಂಟೆ ಆಮೇಲೆ ನೋಡಿ ರಾತ್ರಿ ಎಲ್ಲ ಮಳೆ ಚಚ್ಬಿಡಿ. ಅಂದ್ರೆ ಏನು? ಮಳೆ ಬರ್ಲಿ ಅಂದ್ರೆ ಬರುತ್ತೆ, ಮಳೆ ನಿಲ್ಲಿ ಅಂದ್ರೆ ನಿಲ್ಲುತ್ತೆ. ಮೇನ್ ಸ್ವಿಚ್ ಎಲ್ಲಿದೆ ಅಂದ್ರೆ ಆತ್ಮನಲ್ಲಿದೆ ಸ್ವಿಚ್ ಅಂತ ಹೇಳ್ತಾ ಇದ್ರು ಗುರುಗಳು. ಇದರ ಒಂದು ಸ್ವಿಚ್ ಎಲ್ಲಿದೆ? ನಮ್ಮ ಆತ್ಮನ ಒಳಗಿದೆ. ಈ ಪೂರ್ತಿ ಸೃಷ್ಟಿ ಇದೆಯಲ್ಲ, ಈ ಆತ್ಮನ ಒಂದು ಅಭಿವ್ಯಕ್ತಾನೆ, ಇದರದ ಒಂದು ಎಕ್ಸ್ಪ್ರೆಷನ್ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಓ, ನಾನು ಇದನ್ನ ಸಾಧನೆ ಮಾಡ್ಬಿಟ್ರೆ ನಾನು ಹೇಳ್ದಂಗೆಲ್ಲ ಪಂಚಭೂತಗಳು ಕೇಳುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಗುರುಗಳು ಏನ್ ಹೇಳ್ತಾ ಇದ್ದಾರೆ? ಒಳಗಡೆ ಇರುವ ಚೈತನ್ಯ, ಹೊರಗಡೆ ಇರುವ ಚೈತನ್ಯ ಎರಡೂ ಒಂದೇ, ಅದಕ್ಕೋಸ್ಕರ ಇದಾಗ್ತಾ ಇದೆ ಅಂತ. ಓ, ಅದ್ರ ಮೇಲೆ ಕಂಟ್ರೋಲ್ ತಗೊಳಕ್ ಇದೆಲ್ಲ ಮಾಡ್ಬೇಕು. ಇದು ಆತ್ಮನಿಂದ ಆತ್ಮನಿಗೋಸ್ಕರ ಆತ್ಮನೊಳಗೆ ನಡೀತಾ ಇದೆ. ಇದೇ ನಿಜವಾದ ಮುಕ್ತಿ ಅಂತ ಹೇಳ್ತಾರೆ. ಅದುನೈವ ಸುಖಿ ಶಾಂತೋ ಬಂಧ ಮುಕ್ತೋ
ಭವಿಷ್ಯ ಸಿಹಿ. ಓಕೆನಾ? ಜೈ ಗುರುದೇವ್. ಓಂ ನಮಃ ಶಿವಾಯ.